ನಿಮ್ಮಿಬ್ಬರಿಗೂ ಈ ಮದುವೆ ಒಪ್ಪಿಗೆ ಇಲ್ಲ ಅಂತ ಸ್ವ ಇಚ್ಛೆಯಿಂದ ಬರೆದು ಕೊಡ್ತಿರುವಂತಹ ಡಿವೋರ್ಸ್. ಒಬ್ಬ ತಾಯಿಯಾಗಿ ತನ್ನ ಮಗನಿಗೆ ಒಳ್ಳೇದಾಗಬೇಕು ಅನ್ನೋದಕ್ಕೆ ತಗೊಳ್ತಾ ಇರೋ ನಿರ್ಧಾರ ಇದು. ಅಂದ್ರೆ 6 ತಿಂಗಳಾದ್ಮೇಲೆ ನಿನಗೂ ನನ್ನ ಮಗನಿಗೂ ಕೋರ್ಟು ಡಿವೋರ್ಸ್ ಕೊಡುತ್ತೆ. ನನಗೆ ಯಾಕೆ ಈ ತರ ಆಗ್ತಿದೆ? ನಾನು ಈ ಮನೆಗೆ ಹೊಂದ್ಕೋಬೇಕು ಅಂತ ಒಂದೊಂದೇ ಕೆಲಸನ ಕಲ್ತ್ಕೊಂಡು ಮಾಡ್ತಿದ್ದೀನಿ. ಆದ್ರೆ ಸೀತಮ್ಮನ ಕಣ್ಣಿಗೆ ಯಾವುದು ಸರಿಯಾಗಿ ಕಾಣಿಸ್ತಾನೆ ಇಲ್ಲ. ನಾನು ಮಾಡೋ ಕೆಲ್ಸಗಳು, ನನ್ನ ನಡವಳಿಕೆ ಅವ್ರ ಕಣ್ಣಿಗೆ ತಪ್ಪಾಗಿ ಕಾಣಿಸ್ತಿದೀಯಾ? ಇಲ್ಲ, ನಾನು ತಪ್ಪು ಮಾಡಿಲ್ಲ ಅಂದಮೇಲೆ ನಾನು ಯಾವುದಕ್ಕೂ ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದಕ್ಕೆ ತುಂಬಾ ಯೋಚನೆ ಮಾಡಿ ಸರಿಯಾದ ನಿರ್ಧಾರನೇ ತಗೋತೀನಿ. ಏನು ಎತ್ತ ಅನ್ನೋ ವಿವರಣೆ ಇದರಲ್ಲಿದೆ. ಓದ್ಕೊಂಡು ಸೈನ್ ಮಾಡು. ನಾನ್ ಸೈನ್ ಹಾಕಲ್ಲ. ಇದರಿಂದ ನಿನಗೂ ಒಳ್ಳೇದು, ನಮಗೂ ಒಳ್ಳೇದು. ಸೈನ್ ಮಾಡು. ನಾನು ನಮ್ಮ ಮನೆಯವ್ರಿಗೆ ಮಾತು ಕೊಟ್ಟಿದ್ದೀನಿ ಅತ್ತೆ. ಇದೇ ನಮ್ಮನೆ, ಇಲ್ಲೇ ಬಾಳಿ ಬದುಕಿ ತೋರಿಸ್ತೀನಿ ಅಂತ ಹೇಳಿ ಬಂದಿದ್ದೀರಿ. ಮಾತು ಬೇಡ ಹುಡುಗಿ, ದಯವಿಟ್ಟು ಸೈನ್ ಮಾಡು. ಸರಿ, ಆದ್ರೆ ನನ್ಗೊಂದಿನ ಕಾಲಾವಕಾಶ ಬೇಕು. ಈ ಸತ್ಯ ಯಾಕೆ ಒಂದಿನ ಟೈಮ್ ಬೇಕು ಅಂತ ಕೇಳಿದ್ಲು? ಒಂದ್ ವೇಳೆ ಸೈನ್ ಹಾಕಬಾರ್ದು ಅಂತ ಏನಾದ್ರೂ ಯೋಚನೆ ಮಾಡಿದಾಳ ಹೇಗೆ? ಇಲ್ಲ, ಹಾಗಾಗಬಾರ್ದು. ಸತ್ಯ ಪೇಪರ್ಸಿಗೆ ಸೈನ್ ಹಾಕ್ಲೇಬೇಕು. ನನ್ನ ಮಗನಿಗೆ ಅವಳಿಂದ ಮುಕ್ತಿ ಸಿಗಲೇಬೇಕು. ಆದರೆ ಅವಳು ಮೊದಲೇ ಪರೋಡಿ ರೌಡಿ. ನಾನೊಂದು ಯೋಚನೆ ಮಾಡಿದ್ರೆ ಅದಕ್ಕೆ ಟಕ್ಕರ್ ಕೊಡೋ ಥರ ಇನ್ನೇನಾದರೂ ಯೋಚನೆ ಮಾಡ್ತಾಳೆ. ಆವಾಗಲೇ ನಮ್ಮ ಯಜಮಾನರು ಅವಳ ಹತ್ರ ಮಾತಾಡಕ್ಕೆ ಹೋಗಿದ್ರಲ್ಲ, ಆಗ ಅವ್ರ ಹತ್ರ ಏನಾದರೂ ಇವಳು ಬಾಯಿ ಬಿಟ್ಟಿರಬಹುದಾ? ನಮ್ಮ ಯಜಮಾನರು ಬೇರೆ ಯಾವಾಗಲೂ ಅವಳ ಪರ ವಹಿಸ್ಕೊಂಡೇ ಬರ್ತಾ ಇರ್ತಾರೆ. ಈಗಲೂ ಅವ್ರ ಸಹಾಯ ತಗೊಳಕ್ಕೇನಾದರೂ ಅವ್ರ ಹತ್ರ ಎಲ್ಲ ವಿಷಯ ಹೇಳಿದ್ರೆ? ಇಲ್ಲ, ಹೇಳಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಹೇಳಿದ್ರೆ ಇಷ್ಟೊತ್ತಿಗೆ ಇವರು ಬಂದು ನನ್ನ ಹತ್ರ ಹೇಳಿರೋರು. ಅವ್ರೇನು ಮಾತಾಡಿಲ್ಲ ಅಂದರೆ ಅವ್ರ ತನಕ ವಿಷಯ ಹೋಗಿಲ್ಲ ಅಂತಲೇ ಅರ್ಥ. ಆದರೂ ಅವಳು ನಾಳೆ ಸೈನ್ ಹಾಕ್ತಾಳೋ ಇಲ್ವೋ? ನಾವೆಷ್ಟೇ ಕಷ್ಟಪಟ್ಟರು ಕಾರ್ತಿಕ್ ಸತ್ಯ ಒಂದಾಗೋ ಥರ ಕಾಣಿಸ್ತಾ ಇಲ್ಲ ಅಣ್ಣ. ನಾನು ಕಾರ್ತಿಕ್ ಹತ್ರ ಮಾತಾಡಿ ನೋಡಿದೆ, ಬರೀ ವಿತಂಡವಾದ ಮಾಡ್ತಾನೆ. ನಾನು ಸತ್ಯನ ಹತ್ರ ಮಾತಾಡಿದೆ. ಅವಳಂಥ ಧೈರ್ಯವಂತ ಹುಡುಗಿನೇ ಧೈರ್ಯ ಕಳ್ಕೊಂಡ್ಬಿಟ್ಟಿದ್ದಾಳೆ. ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. ಇಲ್ಲಣ್ಣ, ಈ ಮನೆ ಪರಿಸ್ಥಿತಿ ಸ್ವಲ್ಪನೂ ಸರಿ ಇಲ್ಲ. ಕಾರ್ತಿಕ್ ಸತ್ಯನ ತನ್ನ ಹೆಂಡತಿಂದ ಒಪ್ಪಳಕ್ಕೆ ತಯಾರೇ ಇಲ್ಲ. ಇನ್ನೇನ್ ಮಾಡ್ತಾಳೆ ಪಾಪ. ಸೀತಾನೂ ಅಷ್ಟೇ, ಅವಳನ್ನ ಸೊಸೆ ಅಂತ ಒಪ್ಕೊಳ್ತಾ ಇಲ್ಲ. ಮಾತಿಗೂ ಚುಚ್ಚಿ ಮಾತಾಡ್ತಾಳೆ. ನಾನು ಅದನ್ನು ಗಮನಿಸಿದ್ದೀನಿ. ಸೀತಾ ಸ್ವಲ್ಪ ಸುಮ್ಮನೆ ಇತ್ತಿದ್ರೆ ಸತ್ಯ ಹೊಂದ್ಕೊಳ್ತಾ ಇದ್ಲು ಏನೋ. ಆದರೆ ಅವಳನ್ನ ನಮ್ಮ ಸೀತಾ ಒಳ್ಳೆ ವೈರಿ ನೋಡ್ದಂಗೆ ನೋಡ್ತಾಳೆ. ಅಣ್ಣ, ಅದಕ್ಕೆ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವ್ರಿಗೆ ಕಾರ್ತಿಕ್ ಒದ್ದಾಡ್ತಿರೋದನ್ನ ನೋಡೋಕ್ಕಾಗ್ತಾ ಇಲ್ಲ, ಅದಕ್ಕೆ ಹೀಗಾಡ್ತಾ ಇದ್ದಾರೆ. ಕಾರ್ತಿಕ್ ಸತ್ಯನ ಒಪ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಅದಕ್ಕೆ ಸತ್ಯನ ಒಪ್ಕೋತಾರೆ. ಆದರೆ ಅವರಿಬ್ಬರನ್ನು ಒಂದು ಮಾಡೋದು ಹೇಗೋ? ನಾವು ಮದುವೆ ಮಾಡಬಹುದು, ಸಂಸಾರ ಮಾಡಿ ಅಂತ ಫೋರ್ಸ್ ಮಾಡೋಕ್ಕಾಗುತ್ತಾ? ಅದೆಲ್ಲ ಅದಾಗದೇ ಆಗಬೇಕು. ಅದಕ್ಕಿಂತ ಮೊದಲು ಅವರಿಬ್ಬರ ಮನಸ್ಸುಗಳು ಒಂದಾಗಬೇಕು. ಲಕ್ಷ್ಮಣ ಅಣ್ಣ, ಕಾರ್ತಿಕ್ ಸತ್ಯನ ಹನಿಮೂನ್ ಕಳಿಸ್ಬಿಟ್ರೆ ಹೇಗೆ? ವರ್ಕ್ ಆಗಲ್ಲ. ಅಲ್ಲಿ ಹೋದ್ರು ಕೂಡ ಜಗಳಾಡ್ತಾರೆ. ಹಂಗಂತೀಯ? ಮತ್ತೇನ್ ಮಾಡೋದು? ಅವರಿಬ್ರು ಇರೋದು ಇಲ್ಲಿ ಮನೇಲಿ, ಇಲ್ಲೇ ಏನಾದ್ರು ಮಾಡ್ಬೇಕಣ್ಣ.
ಒಂದು ಉಪಾಯ ಇದೆ ಲಕ್ಷ್ಮಣ. ಏನಣ್ಣ ಅದು? ಸೂಪರ್ ಅಣ್ಣ, ಸೂಪರ್. ಖಂಡಿತ ವರ್ಕ್ ಆಗುತ್ತೆ ಅಣ್ಣ. ಈ ವಿಷಯನ ಎಲ್ಲರೂ ಇದ್ದಾಗ ಪ್ರಸ್ತಾಪ ಮಾಡು. ಯಾಕಂದ್ರೆ ಒಬ್ಬೊಬ್ಬರಿಗೆ ಈ ವಿಷಯ ಹೇಳಿದ್ರೆ ಯಾರಾದ್ರೂ ತೆಗೆದೇ ತೆಗಿತಾರೆ. ಅಂದ್ರೆ ಪ್ಲಾನ್ ಮಾತ್ರ ಸೂಪರ್. ಹೆಣ್ಣೊಂದ್ ಮೇಕೆ ತಿಳ್ಕೊಂಡಿರ್ಬೇಕು. ನಿಮ್ಮಪ್ಪ ಇವಳನ್ನ ಯಾಕೆ ವಿರೋಧ ಮಾಡ್ದಂತ ಈಗ ಅರ್ಥ ಆಯ್ತೈತೆ. ಅಯ್ಯೋ ತಾತ, ನಿಮ್ ಮಗ ವಿರೋಧ ಮಾಡಿಲ್ಲ. ನಾವಿಬ್ರು ಓಡ್ ಬಂದ್ ಮದ್ವೆ ಆಗಿರೋದಕ್ಕೆ ಅವ್ರು ಕೋಪ ಮಾಡ್ಕೊಂಡಿದಾರ ಅಷ್ಟೇ. ಯಾವಳ ಇವಳು ಗೂಬೆ? ನಾನ್ ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಮಾತಾಡ್ತಾಳೆ, ಮುಚ್ಕೊಂಡಿರ ಕೇಳು. ನೋಡ್ಲ ಮೊಮ್ಮಗನೆ, ನಿಮ್ಮಪ್ಪ ನನ್ನ ಮಗ ಇವಳು ವಿಚಾರದಾಗೆ ಸರಿಯಾಗಿ ನಿರ್ಧಾರ ಮಾಡೋನ್ ಕಡ್ಲ. ಲೇ ಮೊಮ್ಮಗನೆ, ಎಲ್ಲ ಮೇಕೆ ಈಗಲೇ ಕರ್ಕೊಂಡೋಗಿ ಈ ಎಣ್ಣ ಸಿಟಿಗೆ ಬಿಟ್ಬಿಟ್ ಬಾ. ಈ ಹೆಣ್ಣು ನಮ್ಮ ಮನೆಗೆ ಸರಿ ಹೋಯ್ಕಿಲ್ಲ. ಕರ್ಕೊಂಡೋಡ್ ಬಾ. ತಾತ ಪ್ಲೀಸ್ ಆ ರೀತಿ ಮಾತ್ರ ಹೇಳ್ಬೇಡಿ. ನಿಮ್ ಮೊಮ್ಮಗನ ಎಷ್ಟ್ ಪ್ರೀತಿ ಮಾಡ್ತಿದೀನಿ ಅಂತ ನಿಮ್ಗೆ ಗೊತ್ತಿಲ್ಲ. ಅವನನ್ನ ಬಿಟ್ಟಿರೋ ಶಕ್ತಿ ನನ್ಗಿಲ್ಲ. ಲೇ ಮೊಮ್ಮಗನೆ, ಬುಡ ಕೇಳ ನನ್ ಕಾಲ. ದಿವ್ಯಾ, ತಾತನ ಕಾಲ್ ಬಿಟ್ಬಿಡು. ಇಲ್ಲ ಬಾಲ, ತಾತ ನನ್ನ ಕ್ಷಮಿಸಿದೀನಿ ಅಂತ ಹೇಳೋರ್ಗು ನಾನು ಇವ್ರ ಕಾಲ್ನ ಬಿಡಲ್ಲ. ಬಿಡು ದಿವ್ಯಾ. ಲೇ ಮೊಮ್ಮಗನೆ, ಮನೆ ಕಾಲಿಟ್ ಮೊದಲನೇ ದಿನ ನನ್ನ ಉಪವಾಸ ಕೆಡ್ಗಿ ಕಾಲ್ ಹಿಡ್ಕೊಳ್ಳೋ ನಾಟಕ ಮಾಡ್ತಾವ್ ಕಲ್ಲ ನಿನ್ ಹೆಂಡ್ರು. ಇವಳೊಂದ್ ಹೆಣ್ಣ, ನನ್ ಮೊಮ್ಮಗ. ಲೇ ಮಗನೇ, ನನ್ ಮೊಮ್ಮಗನ್ ಗಂಡೇ ಆಗೋಯ್ತಲ್ಲ. ಇಂಥ ರಾಕ್ಷಸಿಗೆ ನನ್ ಮೊಮ್ಮಗ ಪೋಲಿ ಬೀತು ಅಂತಲ್ಲಪ್ಪ. ಲೇ ಮೊಮ್ಮಗನೇ, ಹೆಣ್ಣಿನ ಕಣ್ಣೀರಿಗೆ ನೀನೇನಾರ ಕರ್ಗೋದು ಸತ್ತೋಯ್ತ. ಬುಡ್ಲಾಕಯ್ಯ. ಲೇ ಬಾಬಯ್ಯ, ಈ ಪಿಚಾಚಿ ನೀನ್ ಬುಡಕಿಲ್ಲ ಕಡ್ಲ, ಸರ್ವನಾಶ ಆಗೋದೆ. ನಿಮ್ಮ ಅಪ್ಪನ್ಗೆ ಹೇಳ್ತೀನಿರು. ಬಲ್ಲ ಆಯ್ತಾಗೆ. ಏನಾದರೂ ಹುಷಾರ್ ತಪ್ಪಿದಾಳ? ಜ್ವರ ಗಿರ ಬಂದಿದ್ಯಾ? ಹೀಗೆ ಕೂತಿದ್ಯಲ್ಲ, ಹುಷಾರಿಲ್ವೇನೋ ಅಂತ ನೋಡ್ತಾ ಇದ್ದೆ. ಇಲ್ಲ, ಹುಷಾರಿದ್ದೀನಿ. ಮತ್ತೆ ಹೀಗೆ ಯಾಕೆ ಕೂತಿದ್ಯಾ? ಏನಾಯ್ತು? ನಿದ್ದೆ ಬರ್ತಿಲ್ಲ. ಮಲ್ಕೊಂಡ್ರೆ ತಾನಾಗ್ ತಾನೇ ನಿದ್ದೆ ಬರುತ್ತೆ. ಮನ್ಸು ಹಾಳಾದ್ರೆ ಎಲ್ಲ ನಿದ್ದೆನೂ ಹಾರು ಹೋಗುತ್ತೆ. ನಿನ್ ಮನ್ಸಿಗೆ ಏನಾಗಿದೆ ಸತ್ಯ? ಅವಾಗ್ಲಿಂದ ಅದೇ ತಾನೇ ನಾನು ಕೇಳ್ತಾ ಇರೋದು. ನೀನ್ ಹೀಗೆ ಬಾಯಿಗೆ ಪ್ಲಾಸ್ಟರ್ ಹಾಕೊಂಡು ಕೂತ್ಕೊಂಡ್ರೆ ನನ್ಗೆ ಹೇಗೆ ಗೊತ್ತಾಗುತ್ತೆ? ನಿನ್ ಮನ್ಸನ್ನ ಸ್ಕ್ಯಾನ್ ಮಾಡಿ ನೋಡಕ್ಕಾಗತ್ತಾ? ನೀನ್ ಹೋಗಿ ಮಲ್ಕೋ. ನನಗ್ ಮಲ್ಕೊಳ್ಳೋಕ್ ಗೊತ್ತು. ನಿಂದೇನ್ ಕತೆ? ನೋಡು, ನಂದು ನಿಂದು 1000 ಜಗಳ ಇರ್ಬೋದು, ಆದ್ರೆ ಈಗ ಒಂದೇ ರೂಫ್ ಕೆಳಗಡೆ ಇದ್ದೀವಿ. ನೋಡು ಸತ್ಯ, ಈ ಮದುವೆಗಿಂತ ಮುಂಚೆ ನಾನು ನೀನು ಫ್ರೆಂಡ್ಸ್ ಆಗಿದ್ವಿ. ಆ ಸಲಿಗೆಯಿಂದ ಕೇಳ್ತಾ ಇದ್ದೀನಿ, ಹೇಳು ಏನ್ ವಿಷಯ? ಹೇಳು ಅಂತದ್ದೇನಾದ್ರೂ ಆಗಿದ್ರೆ ಹೇಳ್ತಾ ಇದ್ದೆ. ಇದೆ, ಇದಕ್ಕೆ ನಿನ್ ಕೊಬ್ಬು ಅನ್ನೋದು. ಹೇಳ್ಕೊಂಡ್ರೆ ಏನಾಗುತ್ತೆ?
ನಿಮ್ಮ ಅಪ್ಪನ ಮನೆ ಗಂಟ ಹೋಗುತ್ತೆ. ಸಮಸ್ಯೆ ಅಂದ್ಮೇಲೆ ಪರಿಹಾರ ಇದ್ದೇ ಇರತ್ತಪ್ಪ. ನೀನ್ ಸಮಸ್ಯೆ ಏನು ಅಂತ ಹೇಳಿದ್ರೆ ತಾನೆ ಅದಕ್ಕೊಂದು ಪರಿಹಾರ ಹುಡ್ಕಕ್ಕಾಗೋದು. ನಿನ್ ಬುದ್ಧಿ ಗೊತ್ತಿದ್ದು ನಿನ್ ಬುದ್ಧಿವಾದ ಹೇಳಕ್ ಬರ್ತಾ ಇದೀನಲ್ಲ, ನನ್ಗೆ ಬುದ್ಧಿ ಇಲ್ಲ. ಏನಾದ್ರೂ ಮಾಡ್ಕೊ. ನಾನು ಹೋಗಿ ಮಲ್ಕೋತಾ ಇದ್ದೀನಿ. ಹೋಗ್ತಾ ಲೈಟ್ ಆಫ್ ಮಾಡ್ಕೊಂಡು ಮಲ್ಕೋ. ಏನು ಬೇಕಾಗಿಲ್ಲ, ಲೈಟ್ ಆನ್ ಆಗೇ ಇರಲಿ. ಆನ್ ಇದ್ರೆ ನಿನ್ ನಿದ್ದೆ ಬರಲ್ವಲ್ಲ. ಹಾಗೆ ಅಂತ ನಿನ್ನ ಕತ್ಲೆ ಕುಡಿಸ್ಲಾ? ಅಪ್ಪ, ಇದೇನ್ ಗೊತ್ತಪ್ಪ, ನನ್ನತ್ತೆ ನನಗೆ ಕೊಟ್ಟಿರೋ ಡೈವೋರ್ಸ್ ಪೇಪರ್ಸ್. ಅವ್ರ ಮಗನ್ಗೆ ನನ್ನಿಂದ ಮುಕ್ತಿ ಬೇಕಂತೆ. ನಾನು ಡೈವರ್ಸ್ ಕೊಡ್ಬೇಕಪ್ಪ. ಸಪ್ತಪದಿ ತುಳಿದು ತಾಳಿ ಕಟ್ಟಿಸ್ಕೊಂಡಿದ್ದೀನಿ. ಮಾಂಗಲ್ಯ ಧಾರಣೆ ಆಗ್ಬೇಕಾದ್ರೆ ಇದು 7 ಜನ್ಮದ ಸಂಬಂಧ ಅಂತ ಪುರೋಹಿತರು ಹೇಳಿದ್ದನ್ನು ಕೇಳಿಸ್ಕೊಂಡಿದ್ದೀನಿ. ಆದ್ರೆ ಈ ಕಾಗದ ಪತ್ರಗಳಿಗೆ 7 ಜನ್ಮದ ಸಂಬಂಧನ ಮುರಿಯೋ ಅಷ್ಟು ಶಕ್ತಿ ಇರುತ್ತಪ್ಪ. ನಾನು ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲಪ್ಪ. ಸ್ವಾಭಿಮಾನ ಇರೋಂಥ ಹುಡುಗಿ ನಾನು ಬೇಡ ಅಂತ ಕಡೆ ನನ್ನ ನೆರಳು ಬೀಳ್ದೇ ಇರೋ ಹಾಗೆ ನೋಡ್ಕೋತಾ ಇದ್ದೆ. ಆದ್ರೆ ಈಗ ನನ್ನ ಗಂಡ ನನ್ನತ್ತೆ ನನ್ನನ್ನು ಎಷ್ಟೇ ದೂರ ಮಾಡಿದ್ರು ನಾನೇ ಅವ್ರಿಗೆ ಹತ್ರ ಆಗೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಯಾಕಪ್ಪ? ನನ್ನಿಂದ ಬಿಡುಗಡೆ ಬೇಕು ಅಂತ ಅತ್ತೆ ಕೇಳಿದ್ದಕ್ಕೆ ಇಷ್ಟೊಂದು ಸಂಕಟ ಆಗ್ತಿದ್ಯಲ್ಲಪ್ಪ. ನಿನ್ ಮಗಳೇನಪ್ಪ ನಾನು? ನೀನ್ ಬೆಳೆಸಿದ್ದು ಈ ಅಳಮುಂಜಿ ಸತ್ಯನ? ಕಂಡುಬೀರಿ ಸತ್ಯನೊಳಗಿದ್ದು ಈ ಹೆಣ್ಮನ್ಸಪ್ಪ. ಇನ್ನೂ ಹಾಕಿಲ್ವಾ? ನಾನು ನಿನಗೆ ನಿನ್ನೆನೇ ಹೇಳಿದ್ದೆ, ಈ ನಿರ್ಧಾರದಲ್ಲಿ ನಮ್ಮೆಲ್ಲರ ಬದುಕಿದೆ, ನನ್ನ ಮಗನ ಭವಿಷ್ಯ ಇದೆ. ನೀನು ಸೈನ್ ಹಾಕೋದ್ರಿಂದ ನಮಗೂ ಒಳ್ಳೇದು, ನಿನಗೂ ಒಳ್ಳೇದು. ಅತ್ತೆ, ನನಗೂ ಮಾತಾಡೋದಕ್ಕೆ ಅವಕಾಶ ಕೊಡಿ. ನನ್ನ ಮಾತನ್ನು ಸ್ವಲ್ಪ ಕೇಳಿಸ್ಕೊಳ್ಳಿ. ಕೇಳಿಸ್ಕೊಳ್ಳೋದೇನಿಲ್ಲ ಹುಡುಗಿ, ನಿನ್ನಿಂದ ನನ್ನ ಮಗನಿಗೆ ಬಿಡುಗಡೆ ಸಿಗಬೇಕು ಅಷ್ಟೇ. ಅದನ್ನೇ ನಾನು ಕೇಳಿರೋದು. ನನಗೆ ಗೊತ್ತು ನಿನಗೆ ಈ ಮದುವೆಯಿಂದ ಸಂಬಂಧದಿಂದ ಆಚೆ ಹೋಗಕ್ಕೆ ಇಷ್ಟ ಇಲ್ಲ ಅಂತ. ಆದರೆ ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ದಯವಿಟ್ಟು ಸೈನ್ ಮಾಡಿಕೊಡು. ನಿನ್ನಿಂದ ನನಗೆ ದೊಡ್ಡ ಉಪಕಾರ ಆಯಿತು ಅಂತ ನಾನು ಅನ್ಕೋತೀನಿ.
ನೋಡಮ್ಮ, ಇನ್ನು ಮೇಲೆ ನಿನಗೆ ಸಾಕಷ್ಟು ಪರೀಕ್ಷೆಗಳು ಎದುರಾಗುತ್ತೆ. ಅದನ್ನು ನೀನು ಗೆಲ್ಲಬೇಕು. ನಿನಗೆ ಒಳ್ಳೇದಾಗಲಿ. ದೇವರ ಆಶೀರ್ವಾದ ಸದಾ ನಿನಗಿರುತ್ತೆ. ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ರು ನಿನಗೆ ಅರ್ಥ ಆಗ್ತಿಲ್ವಾ? ನಾನ್ ಡೈವೋರ್ಸ್ ಪೇಪರ್ಸ್ಗೆ ಸೈನ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಮದುವೆ ಆಗಿದೆ ಅಂದ್ರೆ ನಾನ್ ನಿಮ್ ಸೊಸೆ, ನಿಮ್ ಮಗನ ಹೆಂಡತಿ. ಪ್ರತಿಯೊಂದು ಮುಕ್ತಾಯಕ್ಕೂ ಒಂದು ಆರಂಭ ಇರುತ್ತೆ ಅಂತ ಹೇಳ್ತಾರಲ್ಲ ಅತ್ತೆ, ಹಾಗೆ ನನ್ನ ಜೀವನಕ್ಕೆ ಇದು ಹೊಸ ಆರಂಭ ಅಂತ ನಾನು ಅಂದ್ಕೋತೀನಿ. ಈ ಡೈಲಾಗ್ ಎಲ್ಲ ನಿನ್ ರಾಜಾ ಹುಲಿ ಗಲ್ಲಿ ಇದೆ ನೋಡು, ಅಲ್ಲಿ ಹೇಳು. ಇದೆಲ್ಲ ನನ್ನ ಹತ್ರ ನಡೆಯಲ್ಲ. ಬಿಡು, ನನಗೇನ್ ಬೇಕಾಗಿತ್ತೋ ಅದು ಸಿಕ್ಕಾಯ್ತಲ್ಲ. ಇನ್ನ ನೀನೇನ್ ಅನ್ಕೊಂಡ್ರು, ಏನ್ ಮಾತಾಡಿದ್ರು ಅದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಒಂದ್ ನಿಮಿಷ. ಸಂಪ್ರದಾಯ ಆಚಾರ ವಿಚಾರನ ನಂಬೋರ್ ನೀವು, ಸಂಸ್ಕಾರವಂತರು. ಈ ಒಂದ್ ಸೈನಲ್ಲಿ ಗಂಡ ಹೆಂಡತಿ ಸಂಬಂಧ ಮುಗ್ದೋಗುತ್ತೆ ಅಂದ್ರೆ ನಂಬ್ತೀರಾ? ಅತ್ತೆ, ನಿಮ್ಮಷ್ಟು ನನಗೆ ತಿಳುವಳಿಕೆ ಇಲ್ಲ. ಆದ್ರೆ ಈ ತಾಳಿ ನನ್ನ ಕೊಳ್ಳಿಗೆ ಬಿದ್ದಾಗಿಂದ ನನ್ನಲ್ಲೇನೋ ಬದಲಾವಣೆ ಆಗ್ತಿದೆ ಅಂತ ನಂಗೆ ಅನ್ನಿಸ್ತಾ ಇದೆ. ನಿನ್ನಲ್ಲಿ ಬದಲಾವಣೆ ನಾನಂತೂ ಕಂಡಿಲ್ಲ. ಕಂಡಿದ್ರೆ ಬಹುಶಃ ಅತ್ತೆನೇ ಸೊಸೆಗೆ ಡೈವೋರ್ಸ್ ಪೇಪರ್ಸ್ ಕೊಡ್ತಿರ್ಲಿಲ್ವೇನೋ. ನಿಮಗ್ ಗೊತ್ತಾಗತ್ತೆ, ಚಿಕ್ಕ ಚಿಕ್ಕ ಮಾತು ಜಗಳಕ್ಕೂ ಬೆಂಕಿ ಕಿಡಿ ಆಗ್ತಿದ್ದವಳು ನಾನು. ಅವಮಾನ ಅನ್ನೋ ಮಾತು ಬರ್ತಿದ್ದಾಗ್ಲೇ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತ ವಾಪಸ್ ಕೊಡ್ತಿದ್ದೆ. ಆದ್ರೆ ಇಲ್ಲಿಗೆ ಬಂದ್ಮೇಲೆ ತಾಳ್ಮೆ ಕಲಿತಿದ್ದೀನಿ. ತುಂಬು ಸಂಸಾರದಲ್ಲಿ ಹೇಗಿರ್ಬೇಕು ಅನ್ನೋದನ್ನ ಕಲಿತಿದ್ದೀನಿ. ಇವೆಲ್ಲ ನನಗೆ ಗೊತ್ತಿಲ್ಲದೆ ನನ್ನಲ್ಲಿ ಆಗ್ತಿರೋ ಬದಲಾವಣೆ. ಯೋಚನೆ ಮಾಡಿದ್ರೆ ಇದು ನಾನೇನಾ ಅಂತ ನನಗೆ ಆಶ್ಚರ್ಯ ಆಗತ್ತೆ. ಬದಲಾವಣೆ ಆದ್ರೆ ಏನ್ ಪ್ರಯೋಜನ? ನಿನ್ನ ಯಾವ ಬದಲಾವಣೆನೂ ನಿನ್ನ ಹಣೆ ಬರನ ಬದಲಾಯಿಸಲ್ವಲ್ಲ. ಅತ್ತೆ, ನೀವು ಕೆಟ್ಟವರಲ್ಲ. ಅಪ್ಪ, ಯಾಕೆ ಎಲ್ರೂ ಮೀಟಿಂಗ್ ಕರೆದಿದ್ದೀರಾ? ವಿಷಯ ಇದೆ ಕಣೋ. ನೀವೆಲ್ಲ ನಾ ಹೇಳಿದಕ್ಕೆಲ್ಲ ಯಾವುದೇ ತಕರಾರು ಇಲ್ಲದೆ ಒಪ್ಕೋತೀರಿ ಅನ್ನೋ ಕಾರಣಕ್ಕೆ ನಿಮ್ಮನ್ನೆಲ್ಲ ಕರೆಸಿರೋದು. ನೀವು ಹೇಳಿದ ಯಾವ ವಿಷಯ ತಾನೆ ನಾವು ತೆಗ್ದಾಕಿದೀವಿ? ಹೇಳಿಪ್ಪ. ನಿನ್ನ ಮದುವೆ ನೋಡಬೇಕು ಅಂತ ನನ್ನ ದೊಡ್ಡ ಕನಸಾಗಿತ್ತು ಕಣೋ. ಅದೇ ರೀತಿ ನಾನು ತೋರಿಸಿದ ಹುಡುಗಿನೇ ನೀನು ಒಪ್ಪಿ ತಾಳಿ ಕಟ್ಟಿ ಮದುವೆ ಮಾಡಿಕೊಂಡೆ. ನನಗೆಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ಈ ವಿಚಾರದಲ್ಲಿ ನಾನು ತುಂಬಾ ಅದೃಷ್ಟವಂತ ಕಣೋ. ಅಪ್ಪನಾಗಿ ನಾನು ಮಾಡಬೇಕಾದ ಕರ್ತವ್ಯ ಮುಗಿದಿದೆ.
ಈಗ ನಾನು ತೀರ್ಥಕ್ಷೇತ್ರ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಣ್ಣ ಇದು? ತೀರ್ಥಯಾತ್ರೆನಾ? ಹೌದು ಲಕ್ಷ್ಮಣ, ಜೀವನದಲ್ಲಿ ಇದೊಂದೇ ಆಸೆ ಉಳ್ಕೊಂಡಿರೋದು ನನಗೆ. ನಾನು ಕಣ್ಣು ಮುಚ್ಚೋದ್ರೊಳಗೆ ಎಲ್ಲ ತೀರ್ಥಕ್ಷೇತ್ರಗಳ ದರ್ಶನ ಆಗಿಬಿಡಬೇಕು ಅಂತ ನನ್ನ ಆಸೆ. ಅದಕ್ಕೆ ಇವತ್ತೇ ನಾನು ಸೀತಾ ಹೊರಡ್ತಾ ಇದ್ದೀವಿ. ಏನಪ್ಪ ಇದು? ಇದ್ದಕ್ಕಿದ್ದಾಗೆ ತೀರ್ಥಕ್ಷೇತ್ರ ಅಂದ್ರೆ, ತೀರ್ಥಯಾತ್ರೆಗೆ ಹೊರಡ್ತಾ ಇದ್ದೀನಿ ಅಂದ್ರೆ ನಿಮ್ಮನ್ನ ಬಿಟ್ಟು ನಾವು ಹೇಗಪ್ಪ ಇರೋದು? ತೀರ್ಥಯಾತ್ರೆ ಅಂದ್ರೆ ಯಾವಾಗಲೂ ಪ್ಲಾನ್ ಮಾಡಿ ಹೋಗೋದಲ್ಲ ಕಣೋ. ದೇವರು ಯಾವಾಗ ಕರೆಸ್ಕೊತಾನೋ ಅವಾಗ ಹೊರಟು ಬಿಡೋದು ಅಷ್ಟೇ. ಅಲ್ಲ ರೀ, ನನಗೂ ಈಗಲೇ ಹೇಳ್ತಾ ಇದ್ದೀರಿ ನೀವು? ನನಗೆ ಗೊತ್ತು ಸೀತಾ, ನನ್ನ ಮಾತಿನಿಂದ ನಿನಗೆ ಆಶ್ಚರ್ಯವಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನಿಲ್ಲ ಅಂದೆ ನನ್ನ ಜೊತೆ ಬರ್ತೀಯ ಅನ್ನೋ ನಂಬಿಕೆ ನನಗಿದೆ. ಗಂಡನ ನಂಬಿಕೆ ಉಳಿಸ್ಕೊಳ್ಳೋದು, ಗಂಡ ನಡೆದ ದಾರಿಯಲ್ಲಿ ನಡೆಯೋದು ಹೆಂಡತಿ ಆದವ್ರ ಧರ್ಮ ಅಲ್ವಾ? ನೀವೆಲ್ಲಿರ್ತೀರೋ ನಾನು ಅಲ್ಲಿರ್ತೀನಿ. ನಡೀರಿ, ತೀರ್ಥಯಾತ್ರೆಗೆ ನಾವು ಹೋಗೋಣ. ಅಲ್ಲಮ್ಮ, ವಿಷಯ ಹೀಗಿದೆ ಅಂತ ಮೊದಲೇ ನನಗೆ ತಿಳಿಸ್ಬೋದಾಗಿತ್ತಲ್ಲ. ಅಣ್ಣ, ನೀನ್ ಯಾಕೆ ಟೆನ್ಷನ್ ಮಾಡ್ಕೋತಾ ಇದೀಯಾ? ಬೇಕಾದ್ರೆ ಅಕ್ಸಾಲಿಗ್ರನ್ನ ಇವತ್ತು ಮಧ್ಯಾಹ್ನ ಮನೆಗೆ ಬರಕ್ಕೆ ಹೇಳ್ತೀನಿ. ಅವರೇ ಒಂದು ಒಳ್ಳೆ ಮುಹೂರ್ತ ನೋಡಿ ಈ ಕಾರ್ಯಕ್ರಮನ ಮುಗಿಸ್ಬಿಡ್ತಾರೆ. ನಿನ್ನ ಪ್ರಕಾರ ನೀನು ತೀರ್ಥಯಾತ್ರೆಗೆ ತಮ್ಮ ಅಂದ್ರೆ ನೀನೇ ಕಣೋ, ಅಣ್ಣ ಅಂದ್ರೆ ನೀನೇ. ಸರಿ, ನೀವು ವಿಚಾರಿಸಿ. ಆಚಾರ ಇವತ್ತೇ ಬಂದ್ರೆ ನಮಗೂ ಖುಷಿನೇ. ಇದೇನು ದೊಡ್ಡ ಶಾಸ್ತ್ರ ಅಲ್ಲ. ಈಗಿರೋ ಅರಿಶಿನ ದಾರ ಅಂತ ತೆಗೆದು ಕರಿಮಣಿ ಪೋಣಿಸೋದಷ್ಟೇ. ಈ ಶಾಸ್ತ್ರ ಮುಗಿಸ್ಕೊಂಡೆ ಅಕ್ಕ ಭಾವನೂ ಹೊರಡ್ಲಿ. ನೀನೇನಂತೀಯ ಅಕ್ಕ? ಅಕ್ಕ, ಈ ಡಿಸೈನ್ ತುಂಬಾ ಚೆನ್ನಾಗಿದೆ ಆಚಾರ್ಯ. ಅಕ್ಕ ನೋಡು, ಇದು ಚೆನ್ನಾಗಿದೆ ಅಲ್ವಾ? ನೀವು ಸಿಂಪಲ್ ಆಗಿ ಸಾಕು ಅಂದ್ರಲ್ಲ, ಅದಕ್ಕೆ ಇದ್ದಿದ್ರಲ್ಲ ಆರಿಸಿ ನಿಮ್ಮ ಮನೆಗೆ ತಕ್ಕನಾದ ತಂದಿದ್ದೀನಿ. ಇದು ಬೇಕಾದಷ್ಟಾಯ್ತು. ನಮ್ಮ ಸತ್ಯಂಗೆ ಸಿಂಪಲ್ ಆಗಿರೋದೇ ಇಷ್ಟ ಆಗೋದು. ಗ್ರ್ಯಾಂಡ್ ಆಗಿರೋ ಡಿಸೈನ್ ಅನ್ನ ನೋಡಿದ್ರೆ ತಾನೇ ಅಂತೋರು ಸಿಂಪಲ್ ಆಗಿರೋ ಡಿಸೈನೇ ಇಷ್ಟ ಅಂತ ಹೇಳ್ಕೊಂಡು ತಿರ್ಗಾಡ್ತಾರೆ. ಇಷ್ಟ ಕಷ್ಟ ಎಲ್ಲ ಅವ್ರವ್ರ ಯೋಗ್ಯತೆ ಮೇಲೆ ಡಿಪೆಂಡ್ ಆಗುತ್ತೆ ಚಿಕ್ಕಮ್ಮ. ಕೀರ್ತನ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಇತ್ತೀಚೆಗೆ ನೀನು ಏನೇನೋ ಮಾತಾಡ್ತಿದ್ಯಾ. ಸತ್ಯ, ಈ ಡಿಸೈನ್ ನೋಡು, ನಿನ್ಗೆ ಇಷ್ಟ ಆಯ್ತಾ? ನನಗಿಷ್ಟ ಆಯಿತು ಚಿಕ್ಕತ್ತೆ, ತುಂಬ ಇಷ್ಟ ಆಯಿತು. ಸರಿ ಸರಿ, ಇನ್ನು ಮುಹೂರ್ತ ಸಮಯ ಹತ್ರ ಆಯ್ತು. ಈಗ ಶಾಸ್ತ್ರ ಶುರು ಮಾಡೋಣ. ಅದಕ್ಕೇನಂತೆ, ಅಗತ್ಯವಾಗಿ ಆಗ್ಬೋದು. ನಡಿ. ವಾಟ್ ಇಸ್ ರಾಂಗ್ ವಿತ್ ಯು ಸತ್ಯ? ಅವತ್ತು ಸೇರೋದಿ ಅಂತ ಹೇಳಿದ್ರೆ ಡ್ರಾಮಾ ಮಾಡಿದೆ, ಇವತ್ತು ತಾಳಿ ಬಿಚ್ಚು ಅಂತ ಹೇಳಿದ್ರೆ ಇಲ್ಲೂ ಡ್ರಾಮಾ ಮಾಡ್ತಿದ್ಯಾ. ಅಲ್ಲ, ನಿನಗೆ ಡ್ರಾಮಾ ಇಲ್ಲದೆ ಏನು ಮಾಡೋದಕ್ಕೆ ಬರೋದಿಲ್ವಾ?
ಏನು ಏನ್ ಹಾಗೆ ಗುರಾಯಿಸ್ತಿದ್ಯಾ? ಏನ್ ಹೆದರ್ಕೊಂಡ್ಬಿಡ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಮದುವೆ ಆದ್ಮೇಲೂ ನೀನು ರೌಡಿ ಬುದ್ಧಿ ಬಿಟ್ಟಿಲ್ವಲ್ಲ. ನೋಡಮ್ಮ, ನೋಡು ಹೇಗ್ ಗುರಾಯಿಸ್ತಿದ್ದಾಳೆ ಅಂತ. ಕೀರ್ತನ, ಮಾತು ಅತಿ ಆಯ್ತು, ಸಾಕು. ಅಲ್ಲಪ್ಪ, ನಾನು ಏನಂತದ್ ಹೇಳ್ದೆ? ರೀ, ಇವಳು ಹೇಳಿದ್ರಲ್ಲಿ ತಪ್ಪೇನಿದೆ? ಎಲ್ಲದಕ್ಕೂ ಹೇಳಿ ಕೇಳಿ ಹೋಗರ್ದೆ ಮಾಡಿಸ್ಕೋಬೇಕಾ? ಇದು ಶಾಸ್ತ್ರ. ಕರಿಮಣಿಗೆ ತಾಳಿ ಪೋಣಿಸ್ಬೇಕು ಅಂದ್ರೆ ಬಿಚ್ಕೊಡ್ಬೇಕು, ಅದಕ್ಕೂ ಪಂಚಾಯ್ತಿನಾ? ಅಕ್ಕ, ನಾನು ಅವಳಿಗೆ ಹೇಳ್ತೀನಿ. ಇವರೊಬ್ರು ಮಾತೆತ್ತಿದ್ರೆ ಅವಳನ್ನ ವಹಿಸ್ಕೊಂಡೆ ಮಾತಾಡ್ತಾರೆ. ಸತ್ಯ, ತಾಳಿನ ಬಿಚ್ಕೊಡಮ್ಮ, ಇದ್ರಲ್ಲಿ ತಪ್ಪೇನೂ ಇಲ್ಲ. ನೀನು ತಾಳಿ ಜೊತೆ ಕರಿಮಣಿನೂ ಹಾಕೋಬೋದು. ಖಂಡಿತ ಬಿಚ್ಕೊಡ್ತೀನಿ ಚಿಕ್ಕತ್ತೆ, ಆದರೆ ನಾನು ಬಿಚ್ಚಲ್ಲ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಅರ್ಶಿನದ ದಾರ ಕಟ್ಟೋರೇ ಬಿಚ್ಚಲಿ ಅಂತ. ಸೊಸೆಗೆ ಕರಿಮಣಿ ಶಾಸ್ತ್ರ ನಡೀತಾ ಇದೆ, ಸ್ವಲ್ಪ ನಗ್ನಗ್ತಾ ಇರಬಾರ್ದಾ? ಊರು ಬೇಡ ನೋಡಿ ಕಲ್ತ್ಕೋ. ನಾನು ಕಲ್ತಿದ್ದೆ ಸಾಕು, ಇನ್ನು ಯಾರಿಂದನೂ ನಾನು ಕಲಿಬೇಕಾಗಿಲ್ಲ. ಸೊ ಹುಡುಗಿ ಪಕ್ಕದಲ್ಲಿ ನಿಂತಿರ್ಬೇಕಾದ್ರೆ ಸೈಲೆಂಟಾಗಿ ಹಲ್ಗೆ ಹೆಂಚ್ಕೊಂಡು ನಿಂತ್ಕೋಬೇಕು. ಏನಾದರೂ ಓಡೋದ್ರೆ ಅಷ್ಟೇ. ಆಮೇಲೆ ಅಲ್ಲಿ ನೋಡು, ಅದಕ್ಕೆ ಪಕ್ಕದಲ್ಲಿ ಅಣ್ಣ ಹೇಗೆ ಒಳ್ಳೆ ಬೆಕ್ರ ಥರ ನಿಂತಿದ್ದಾನೆ. ಹೆಂಡತಿ ಪಕ್ಕ ಹಾಗೆ ನಿಂತ್ಕೋಬೇಕು, ಅದು ಮರ್ಯಾದೆ. ಸುಮ್ಮನೆ ನೀನು ನಿಜವಾಗ್ಲೂ ಎಷ್ಟು ಅನ್ರೊಮ್ಯಾಂಟಿಕ್ಕು. ನೀವು ನಿಜವಾಗ್ಲೂ ಸತ್ಯನ ತಮ್ಮನ. ಸತ್ಯ ಅದಕ್ಕೆ ನೋಡು ಎಷ್ಟು ರೊಮ್ಯಾಂಟಿಕ್ಕು. ನೀನು ಇದೆಯಾ, ಫಸ್ಟು ನಿನ್ನ ಕೈಯಲ್ಲಿ ರೊಮ್ಯಾನ್ಸ್ ಅನ್ನೋ ರೇಖೆ ಇದೆಯಾ ಅಂತ ಟೆಸ್ಟ್ ಮಾಡಿಸ್ಬೇಕು. ತೆಪ್ಪೋಗಿದ್ರೆ ಸರಿ, ಇಲ್ಲಾಂದರೆ ಇವತ್ತೇ ಲಾಸ್ಟು, ಇನ್ಮೇಲೆ ಮನೆಗೆ ಬರೋದೇ ಇಲ್ಲ. ಹಲೋ ಸರ್, ನೀವು ಪಾಠ ಮಾಡ್ಬೇಕಾದ್ರೆ ಮಾತ್ರ ನಾನು ಸೈಲೆಂಟಾಗಿರ್ತೀನಿ ಅಂತ ಒಪ್ಕೊಂಡಿರೋದು. ಇದಕ್ಕೆಲ್ಲಾರಾದರೂ ಕ್ಯಾತೆ ತೆಗೆದ್ರೆ ಎಲ್ಲರ ಮುಂದೆ ಮುತ್ಕೊಟ್ಬಿಡ್ತೀನಿ ಅಷ್ಟೇ. ಈ ಮಳೆ ಏನಾದ್ರೂ ಹಿಂಗೆ ಹಿಡ್ಕೊಂಡ್ರೆ ನಾವು ಗಣೇಶೋತ್ಸವ ಮಾಡ್ದಂಗೆ. ಓ, ಇಲ್ಲಿದ್ದೀರಾ ನೀವು? ಇಲ್ಲೇ ಇದೀವಿ, ಬಾ. ಏನಿವತ್ತು ಗ್ಯಾರೇಜ್ ಅಷ್ಟು ಚೆನ್ನಾಗಿ ತೊಳೆದು ಬಿಟ್ಟಿದ್ರಲ್ಲ ಅಲ್ಲಿ. ಸೂರ್ಯ ಯಾವ ಕಡೆ ಹುಟ್ಟಿದ್ದಾನೆ? ದೌರಾಕಿ ಮರ್ತ್ಬಿಟ್ಟೇನೋ, ಗಣೇಶ ಹಬ್ಬಕ್ಕೆ 3 ದಿನ ಇಲ್ಲ ಕಣೋ. ಗ್ಯಾರೇಜ್ ಇದ್ದಾನೆ ಅಲ್ವಾ ಗಣೇಶ ಹೊರಡೋದು, ಅದಕ್ಕೆ ಅವತ್ತು ಟೈಮ್ ಇರಲ್ಲ ಅಂದ್ಬಿಟ್ಟು ಇವತ್ತೇ ತೊಳೆದು ಬಿಟ್ವಿ. ಎಕ್ಸಾಮ್ ಟೆನ್ಷನ್ ಎಲ್ಲ ಮರ್ತೇ ಹೋಗ್ಬಿಟ್ಟಿದ್ದೀನಿ ಕಣ್ರು. ಯಾಕೋ? ಅದು ನಿಜ ಬಿಡು. ಎಕ್ಸಾಮ್ಗೆ ಓದ್ಕೊಬೇಕು, ಟ್ಯೂಷನ್ ಬೇರೆ ಕೊಡ್ಬೇಕು, ಇದನ್ನೆಲ್ಲ ಯೋಚನೆ ಮಾಡಕ್ ಟೈಮ್ ಎಲ್ಲ ಇರುತ್ತೆ. ರೇಗಿಸ್ಬೇಡ ಹೇಳಿದೀನಿ. ಇದನ್ನ ಇದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದಾಗೋದ್ರಂತೆ. ಏಯ್ ಸಾಕ್ ನಿಲ್ಲಿಸ್ರೋ.
ಒಳ್ಳೆ ಮಕ್ಕಳಾಡ್ದಂಗೆ ಆಡ್ತಿದ್ದೀರಲ್ಲ. ಇನ್ನು ಎಷ್ಟೊಂದು ಕೆಲಸ ಇದೆ. ಗಣೇಶ ತರಬೇಕು, ಆರ್ಕೆಸ್ಟ್ರಾದವ್ರಿಗೆ ಹೇಳ್ಬೇಕು, ಡೆಕೋರೇಷನ್ ಮಾಡಬೇಕು, ಏರಿಯಾ ಸುತ್ತ ಚಂದ ಎತ್ತಿ ದುಡ್ಡು ಕಲೆಕ್ಟ್ ಮಾಡಬೇಕು. ಇದ್ರ ಮಧ್ಯೆ ನಿಮ್ದು ಬೇರೆ. ಸೂಪರ್ ಕಣೋ. ಹಂಗಂದ್ರೆ 2 ದಿನ ಫುಲ್ ಸೌಂಡ್ ಇರುತ್ತೆ. ನಾವು 1 ವಾರ ಕುಣ್ಸೋದು ಫುಲ್ ವೀಕ್ ಸೌಂಡೇ. ಏನ್ ಸೌಂಡ್ ಇದ್ರೆ ಏನ್ರ. ಈ ಸಲ ನಮ್ ಸತ್ಯನೇ ನಮ್ ಜೊತೆಲಿಲ್ಲ. ಅವಳು ಇದ್ರೇನೆ ನಮ್ ಸೆಲೆಬ್ರೇಷನ್ಗೂ ಒಂದ್ ಮರ್ಯಾದೆ. ಯಾಕೆ ಹಬ್ಬಕ್ಕೆ ಸತ್ಯ ಬರಲ್ವಾ? ಈಗ ಅವಳಿಗೆ ಮದುವೆ ಆಗಿದ್ಯಲ್ಲೋ. ಮದುವೆ ಆಗಿದ್ರೆ ಸತ್ಯ ಯಾಕೆ ಬರ್ಬಾರ್ದು? ಅದೆಲ್ಲ ಆಗಲ್ಲ, ಸತ್ಯ ಬಂದೇ ಬರ್ತಾಳೆ ಅಷ್ಟೇ. ಹೌದೌದು, ಸತ್ಯ ಅಲ್ಲದೆ ಗಣೇಶ ಹಬ್ಬ ನಡೆಯತ್ತಾ? ಚಾನ್ಸೇ ಇಲ್ಲ. ಯಾಕೆ ಸೀತೆ ಹೀಗೆ ಮಾತಾಡ್ತೀಯ? ಯಾವುದು ಅಸಹ್ಯ ಅಲ್ವೇ? ದೇವರಿಗೆ ಎಲ್ಲರೂ ಸಮಾನರೇ. ನಮಗೆ ಹೇಗೆ ತೋಚುತ್ತೋ ಹಾಗೆ ಭಕ್ತಿ ಮಾಡಬೇಕು. ಮನಸ್ಸು ಶುದ್ಧ ಇರೋದು ಮುಖ್ಯ ಕಣೆ. ದೇವರ ಮುಂದೆ ಹಾಡು ಹಾಕಿ ಅವರು ಕುಣಿದ್ರೆ ಅವರು ಭಕ್ತಿ ತೋರಿಸುತ್ತೆ. ನಾವು ಭಜನೆ ಮಾಡಿ ಭಕ್ತಿ ತೋರಿಸ್ತೀವಿ ಅಷ್ಟೇ. ವಿಧಾನ ಬೇರೆ ಇರಬಹುದು ಕಣೆ, ಆದರೆ ಭಕ್ತಿ ಒಂದೇ ಅಲ್ವಾ? ಆಯ್ತಾಯ್ತು, ನೀವು ಹೀಗೆ ಇವಳನ್ನ ಸಪೋರ್ಟ್ ಮಾಡ್ತಾ ಇದ್ರೆ ಅವಳ ಏರಿಯಾದಲ್ಲಿ ಹೇಗೆ ಹಬ್ಬ ಮಾಡ್ತಾಳೋ ಹಾಗೆ ನಮ್ಮ ಮನೇಲೂ ಮಾಡೋಣ ಅಂತಾಳೆ. ಮಾಡಿದ್ರೆ ಆಯ್ತಪ್ಪ. ಅದಕ್ಕೆ ಇಂಥ ಏರಿಯಾಗಳಲ್ಲಿ ಗಣೇಶೋತ್ಸವ ಮಾಡೋದಕ್ಕೆ ಒಂದು ಹಿನ್ನೆಲೆ ಇದೆ. ಅದಕ್ಕೆ ಹಿಂದೆ ಅಂದರೆ ಸ್ವತಂತ್ರಕ್ಕಿಂತ ಮುಂಚೆ ನಾವು ಭಾರತೀಯರೆಲ್ಲ ಒಂದು ಜಾಗದಲ್ಲಿ ಸೇರೋದಕ್ಕೆ ಅವಕಾಶ ಇರಲಿಲ್ಲ. ಆಗ ಬಾಲಗಂಗಾಧರ ತಿಲಕ್ ಅವರು ಏನು ಮಾಡಿದ್ರು ಅಂದರೆ, ಗಣೇಶೋತ್ಸವದ ಹೆಸರಿನಲ್ಲಿ ನಾವು ಭಾರತೀಯರೆಲ್ಲ ಒಂದು ಒಗ್ಗಟ್ಟಾಗಿ ಸೇರಿದಾಗ ಮುಂದೆ ನಾವು ಏನು ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡೋಕ್ಕೆ ಒಂದು ಜಾಗ ಬೇಕಾಗಿತ್ತು. ಅದನ್ನು ನಮಗೆ ಅವತ್ತಿನಿಂದಲೂ ಇವತ್ತಿನವರೆಗೂ ನಾವು ಅದನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತಿಗೂ ನಾವೆಲ್ಲ ಅದನ್ನು ಮರಿದೆ ಪಾಲಿಸ್ಕೊಂಡು ಬರ್ತಾ ಇದ್ದೀವಿ. ಅದಕ್ಕೆ ಇದು ನಾವೆಲ್ಲ ಸಂತೋಷ ಪಡ್ಬೇಕಾದ ವಿಚಾರ. ಆಹಾ, ಸಖತ್ತಾಗಿ ಹೇಳಿದ್ರಿ ಚಿಕ್ಕ ಮಾವ. ಏರಿಯಾದವರೆಲ್ಲ ಒಂದಾಗೋದೇ ಇಂಥ ಹಬ್ಬದಲ್ಲಿ. ಏನೇ ಆಗಲಿ ನಾವೆಲ್ಲ ಒಂದೇ ಏರಿಯಾದವರು, ಒಂದೇ ಮನೆಯವರು ಅನ್ನೋ ಫೀಲ್ ಕೊಡುತ್ತೆ. ಸತ್ಯ ಅವ್ರ ಏರಿಯಾದಲ್ಲಿ ಹಬ್ಬದ ಬಗ್ಗೆ ಮಾತಾಡ್ತಿದ್ದ ಹಾಗೇನೆ ಎಷ್ಟೊಂದು ಕಳೆ ನೋಡು, ಎಷ್ಟೊಂದು ಉತ್ಸಾಹ ನೋಡೆ. ಸಾಮೂಹಿಕವಾಗಿ ಗಣೇಶರ ಹಬ್ಬ ಮಾಡೋದು ನಮ್ಮ ಪರಂಪರೆ ಕಣೆ ಸೀತಾ. ಅದಕ್ಕೆ ನಾವೆಲ್ಲ ಹೀಗೆ ಅವಮಾನ ಮಾಡಬಾರ್ದು. ದೊಡ್ಡಪ್ಪ, ಈ ಸತಿ ಹಬ್ಬಕ್ಕೆ ನಾನು ಸತ್ಯ ಅದಕ್ಕೆ ಜೊತೆ ಅವ್ರ ಏರಿಯಾಗ ಹೋಗ್ಲಾ? ಏಯ್, ನಮ್ಮನೇಲಿ ಹಬ್ಬ ಇಲ್ವೇನೆ? ಹೌದಾ? ನಮ್ಮನೇಲಿ ಹಬ್ಬ ಮುಗಿಸ್ಕೊಂಡು ಆಮೇಲೆ ಏರಿಯಾಗ ಹೋಗ್ತೀವಾ? ಯಾರು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ನಮ್ಮನೇಲಿ ಹಬ್ಬ ಇಟ್ಕೊಂಡು ಬೀದಿಲಿ ಹೋಗಿ ಹಬ್ಬ ಮಾಡಬೇಕಾ ನಾವು? ಇಷ್ಟಕ್ಕೂ ನೀನು ಕೋಟೆ ಮನೆ ಸೊಸೆ ಅನ್ನೋದನ್ನ ಈಗಲೇ ಮರೆಯೋ ಅವಶ್ಯಕತೆ ಇಲ್ಲ. ಅಂಡರ್ಸ್ಟ್ಯಾಂಡ್? ನೋ ಅಂಡರ್ಸ್ಟ್ಯಾಂಡ್? ಸಿಂಪಲ್ ಆಗಿ ಹೇಳ್ತೀನಿ ತಗೊಳ್ಳಿ. ನಮ್ಮೂರಲ್ಲಿ ಹಬ್ಬ ದೇವಸ್ಥಾನದಾಗ ನಡೀತದೆ. ನಾಳೆಯಿಂದನೇ ಕಾರ್ಯಕ್ರಮ ಶುರು. ದೇವಸ್ಥಾನ ಗುಡ್ಸೋದು ಒರ್ಸೋದು ಎಲ್ಲ ಹೊಸ ಸೊಸೆನೆ ಮಾಡಬೇಕು. ಅಂದ್ರೆ ಈ ಉಡ್ಡು ಗುಡ್ಸಿಂಗ್ ಒರ್ಸಿಂಗ್. ಅದು ಊರಿನ ಹೊಸ ಸೊಸೆ ದೇವ್ರಿಗೆ ಮಾಡ್ಬೇಕಾಗಿರೋ ಸೇವೆ. ಮಾಡೋ ಅಭಿಷೇಕಕ್ಕೆ ನೀರ್ನ ಹೊಸ ಸೊಸೆನೆ ತರಬೇಕು. ಅವಳು 108 ಬಿಂದಿಗೆ ನೀರ್ನ ತರ್ತಿದ್ರೆ ಜನ ಚೀಯಾರ್ ಮಾಡ್ತಾ ಚಪ್ಪಾಳೆ ಹೊಡಿತಾರೆ. ಅಷ್ಟೇ ಅಲ್ಲ, ಹಬ್ಬದ ಪ್ರಸಾದ ನೀನೇ ಮಾಡ್ಬೇಕು. ಪಂಕ್ತಿಯಲ್ಲಿ ಕೂತವ್ರಿಗೆಲ್ಲ ನೀನೇ ಬಡಿಸ್ಬೇಕು. ಅದೆಂತದ್ಲದ? ಮಿನಿಮಮ್. ಮಿನಿಮಮ್ ಅಂದ್ರೆ 500 ಜನ ಸೇರ್ತಾರೆ. ಏನೋ 500 ಜನನ? ಫುಲ್ ಸ್ಕೋಪ್ ನಿಮ್ದೆ. ಅದಕ್ಕೆ ಎಂಜಾಯ್. ಏನ್ ಬಾಲ ಇದು? ಆಗ್ಲೇ ಸ್ಪೆಷಲ್ ಡೇ ಅಂತ ಹೇಳ್ದೆ, ಇಲ್ಲಿ ನೋಡಿದ್ರೆ ಇಷ್ಟೊಂದು ಕೆಲಸ ಹೇಳ್ತಿದ್ದಾರೆ. ಇದೇ ದಿವ್ಯಾ ಸ್ಪೆಷಲ್. ನೀನ್ ಸ್ಪೆಷಲ್ ಅಲ್ದೇ ಇದ್ದಿದ್ರೆ ನಿನ್ ಹತ್ರ ಇಷ್ಟೊಂದು ಕೆಲಸ ಮಾಡಿಸ್ತಿದ್ರಾ? ನೀನು ನಮ್ಮೂರಿನ ಸೊಸೆ, ನೀನೇ ಇಂಪಾರ್ಟೆಂಟು. ಆಹಾ, ಎಷ್ಟು ಮುದ್ದಾಗಿದ್ಯೋ ಗಣೇಶ. ನಾನಾಗಿದ್ದಿದ್ರೆ ನಿನ್ನೆ ಮನೆಗೆ ಕರ್ಕೊಂಡು ಹೋಗ್ತಿದ್ದೆ. ಇವ್ರು ನೋಡಿದ್ರೆ ಚಿಕ್ಕ ಚಿಕ್ಕ ಗಣೇಶ ಬೇಕು ಅಂತ ಕೇಳ್ತಿದ್ದಾರೆ. ಅವ್ರಿಗೆಲ್ಲ ದೊಡ್ಡ ಗಣೇಶನ್ ನೋಡು ದೊಡ್ಡ ಮನ್ಸು ಕೊಡಪ್ಪ. ಹಲೋ, ಇಲ್ಲಿ ಏನ್ ಮಾಡ್ತಾ ಇದ್ಯಾ?
ಇಲ್ಲೇನ್ ಮಾಡ್ತಿದ್ಯಾ ಅಂದ್ರೆ ಮನೆಗಂತೂ ದೊಡ್ಡ ಗಣೇಶ ತಗೊಂಡು ಹೋಗಲ್ಲ, ಇಲ್ಲಿದ್ಯಲ್ಲ ನೋಡ್ತಾ ನಿಂತಿದ್ದೀನಿ. ಈ ಗಣೇಶಂಗೆ ಯಾವಾಗ ಮೇಕಪ್ ಮಾಡ್ತಾರೋ? ಮೇಕಪ್ಪ? ಹಾ, ಪೇಂಟಿಂಗು. ಕರ್ಮ. ನೋಡಾಗಿದ್ರೆ ಹೋಗೋಣವಾ? ನೀನು ಸಪ್ರೇಟ್ ಆಗಿ ನಿಂತ್ಕೊಂಡಿದ್ರೆ ಅಮ್ಮ ಏನು ಅನ್ಕೊಳ್ಳಲ್ಲ. ನಡಿ. ಅಮಲ್ ಬೇಬಿ, ನಾನು ನಿಂಗೇನೋ ಕೇಳಬೇಕು. ಏನು? ನಾಳೆ ಮನೇಲಿ ಹಬ್ಬ ಅಲ್ವಾ? ಹ್ಞೂ. ಪ್ರೋಗ್ರಾಮ್ ಏನೇನಿರುತ್ತೆ? ಪ್ರೋಗ್ರಾಮಾ? ಹಾ, ಆರ್ಕೆಸ್ಟ್ರಾ. ಆರ್ಕೆಸ್ಟ್ರಾನಾ? ಹ್ಞೂ ಅಮಲ್ ಬೇಬಿ, ಅದೇ ಜೂನಿಯರ್ ಯಶು, ಜೂನಿಯರ್ ವಿಷ್ಣುವರ್ಧನ್, ಜೂನಿಯರ್ ಅಂಬರೀಷ್ ಎಲ್ಲ ಬರ್ತಾರಲ್ಲ, ಹಾಡೆಲ್ಲ ಆಡ್ತಾರಲ್ಲ, ಅದೇ ಆರ್ಕೆಸ್ಟ್ರಾ. ಅದೆಲ್ಲ ಪ್ರೋಗ್ರಾಮು ಮನೇಲೂ ಇರುತ್ತಾ? ಏನಾಯ್ತೀಗ? ನೀನ್ ನಿಜವಾಗ್ಲೂ ದಡ್ಡಿನ ಅಥವಾ ಬೇಕು ಬೇಕು ಅಂತ ಈ ತರ ಆಕ್ಟಿಂಗ್ ಮಾಡ್ತಾ ಇದ್ಯಾ, ಅಥವಾ ನಿನ್ ಏನು ಗೊತ್ತೇ ಆಗಲ್ವಾ? ಅಮ್ಮನ ಕೈಲಿ ಬೈಸ್ಕೊಬೇಕು ಅಂತಾನೆ ಈ ತರ ಎಲ್ಲ ಮಾಡ್ತಾ ಇದ್ಯಾ? ನಾನೇನ್ ಮಾಡ್ದೆ? ಆರ್ಕೆಸ್ಟ್ರಾ ಇರಲ್ವಾ ಅಂತ ಕೇಳ್ದೆ ಅಷ್ಟೇ. ಏಯ್, ಮನೇಲಿ ಯಾರಾದ್ರೂ ಆರ್ಕೆಸ್ಟ್ರಾ ಮಾಡಿಸ್ತಾರಾ? ಅದೆಲ್ಲ ನಮ್ಮ ಮನೇಲಿ ಇಲ್ಲ. ಅದು ಬರೀ ಏರಿಯಲ್ಲಿ ಮಾತ್ರ ಆಗೋದು. ನಮ್ಮ ಮನೇಲಿ ಏನಿದ್ರು ಪೂಜೆ ಪ್ರಸಾದ ಅಷ್ಟೇನೆ. ಅಷ್ಟೇನಾ? ಈ ವರ್ಷ ಹಬ್ಬ ಡಲ್ಲು. ಹೋಗ್ಲಿ, ಪ್ರಸಾದ ಏನೇನ್ ಮಾಡ್ತಾರೆ? ಚಿತ್ರಾನ್ನ, ಮೊಸರನ್ನ, ಪುಳಿಯೋಗರೆ, ಉಸ್ಲಿ. ಅಮ್ಮನ್ ಕೇಳು, ಗೊತ್ತಾಗತ್ತೆ. ಪ್ರಸಾದ ಯಾರು ಮಾಡ್ತಾರೆ? ನಮ್ಮ ಮನೇಲಿ ಪ್ರಸಾದ ನಾವೇ ಮಾಡ್ತೀವಿ, ಇನ್ನೇನ್ ಪಕ್ಕದ ಮನೆ ಬಂದ್ ಮಾಡ್ತಾರೆ? ಹೌದಾ? ನಮ್ಮ ಏರಿಯಾದಲ್ಲಿ ಆಗಿದ್ರೆ ಪ್ರತಿಯೊಂದು ಮನೆಯಿಂದನೂ ಪ್ರಸಾದ ಮಾಡ್ಕೊಂಡು ಬರ್ತಿದ್ರು. ಹಬ್ಬದ ದಿನ ನೈಟ್ ಆರ್ಕೆಸ್ಟ್ರಾ ಫಿಕ್ಸ್, ನೆಕ್ಸ್ಟ್ ಡೇ ಪಿಕ್ಚರ್, ಅದ್ರ ನೆಕ್ಸ್ಟ್ ಡೇ ಅಂತೂ ಅನ್ನದಾನ, ವಿಸರ್ಜನೆ. ಸತ್ಯ, ಮೆತ್ತಗ್ ಮಾತಾಡು. ಅಮ್ಮ ಏನಾದ್ರು ಕೇಳಿಸ್ಕೊಂಡ್ರೆ ಅಷ್ಟೇ ನಮ್ ಕತೆ ಮುಗೀತು. ಅಮಲ್ ಬೇಬಿ, ಗಣೇಶ ಹಬ್ಬನ ಏರಿಯಾದವ್ರೆಲ್ಲರೂ ಸೇರ್ಕೊಂಡು ಮಾಡಿದ್ರೇನೆ ಸರಿ, ಆಗ್ಲೇ ಮಜಾ ಬರೋದು. ಈಗ್ಲೂ ನನ್ನ ಹತ್ರ ಒಂದು ಐಡಿಯಾ ಇದೆ. ಐಡಿಯಾನಾ? ಏನದು? ನಮ್ಮ ಅಕ್ಕಪಕ್ಕದ ಮನೆಯವ್ರ ಹತ್ರ ಎಲ್ಲ ಚಂದ ಎತ್ಬಿಡೋಣ. ಹೆಂಗೋ ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಫುಲ್ ರಿಚ್ ಅಲ್ವಾ, ಒಳ್ಳೆ ಚಂದಾನೆ ಸಿಗುತ್ತೆ. ನೀನ್ ಹೂ ಅಂದ್ರೆ ಈ ಗಣೇಶನೇ ಫಿಕ್ಸ್ ಮಾಡ್ಬಿಡ್ತೀನಿ. ದೊಡ್ಡ ಮನೆ, ದೊಡ್ಡ ಏರಿಯಾ, ದೊಡ್ಡ ಗಣೇಶ. ಏನಾಯ್ತು? ನಾನು ಹೇಳ್ದಂಗೆ ಹಬ್ಬ ಮಾಡಿದ್ರೆ ಚೆನ್ನಾಗಿರುತ್ತೆ. ನಮ್ಮನೆ ಹಬ್ಬ ಹೇಗ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಗುಡ್ಸು, ಎಲ್ಲನೂ ಗುಡ್ಸಿ ಸಾರಿಸಿ ಬಾ. ಕೆಲಸ ಮುಗೀತು. ತಕ, ನೀರ್ ಹಾಕ್ಬಿಟ್ಟು ಫುಲ್ ಕ್ಲೀನ್ ಮಾಡ್ಬಿಡು. ಎಷ್ಟೇ ಕೆಲಸ ಮಾಡಿದ್ರು ನನ್ನ ಸಂಕಷ್ಟ ಮುಗಿತಾನೆ ಇಲ್ಲ. ಮನೇಲಿದ್ದಾಗ ನಾನು ಒಂದ್ ಕೆಲ್ಸನೂ ಮಾಡ್ದೋಳಲ್ಲ, ಆದ್ರೆ ಇಲ್ಲಿ ಮೋಸ್ಟ್ಲಿ ಆ ಗಣೇಶ ನನ್ ಮೇಲೆ ರಿವೆಂಜ್ ತಗೋತಾ ಇದ್ದಾನೆ ಅನ್ಸ್ತಿದೆ. ಏರಿಯಾಲಿ ಎಷ್ಟ್ ದೊಡ್ಡ ಗಣೇಶನ ಕೂರಿಸ್ತಾ ಇದ್ರು, ನಾನು ಒಂದ್ ದಿನನೂ ಆ ಕಡೆ ತಲೆನೇ ಹಾಕಿ ಮಲ್ಗ್ತಾ ಇರ್ಲಿಲ್ಲ. ಇವಾಗ ಇಲ್ಲಿ ನೋಡಿದ್ರೆ, ದಿವ್ಯಾ, ಇದು ನಿನ್ಗೆ ದೇವ್ರು ಕೊಡ್ತಿರೋ ಪರೀಕ್ಷೆ ಅನ್ಕೊಂಡ್ ಕೆಲ್ಸ ಮಾಡು. ನಾಳೆ ದಿನ ಆ ಲಕ್ಷ್ಮಿನೇ ನಿನ್ ಹತ್ರ ಕಾಲ್ ಮುರ್ಕೊಂಡ್ ಬಿದ್ದಿರ್ಬೇಕು. ಏನತ್ಕಮ್ಮ, ಫುಲ್ ಕೆಲ್ಸ? ಸ್ವಲ್ಪ ನೀರ್ ತಂದ್ಕೊಡ್ತೀಯಾ? ನನ್ಗೆ ಬಲೆ ಕೆಲ್ಸ ಐತೆ, ಬರ್ತೀನಿ. ಲೇ, ಅದೇ ತಕ್ಕರ್ಲ. ಅವಿ, ನೆಲ ಎಲ್ಲ ವರ್ಷ ಆಯ್ತಾ? ನಡಿ, ನಿನ್ನ ಕೈಯಾರೆ 1008 ಮೋದಕ ಮಾಡ್ಬೇಕು ನೀನು. ಬಾ.
1 2 3 4 5 6 7 31. ಅಯ್ಯ ಬುಡ್ಲ ಚೋಟು ಇದನ್ನೇನ್ ಲೆಕ್ಕ ಹಾಕಿಯ ನಮ್ ಬಾಬಾಯ್ ನೆಂಡ್ರು ಲೆಕ್ಕದಲ್ಲಿ ಪಕ್ಕ. ಸಿಟಿ ಹುಡ್ಗಿ ಆದ್ರೂ ಎಷ್ಟ್ ಚೆನ್ನಾಗ್ ಕೆಲ್ಸ ಕಲ್ತ್ಕೊಂಡ್ ಮಾಡ್ತಾವಳೆ ನೋಡ್ಲಾ. ಅದೇನೋ ಕರೆಕ್ಟು. 30 ಮೋದಕ ಮಾಡಕ್ಕೆ ಇಷ್ಟೊತ್ತು ತಕೊಂಡ್ರೆ ಇನ್ನು 1008 ಮಾಡಕ್ಕೆ ಇನ್ನೆಷ್ಟೊತ್ತು ತಗೋಬೋದಂತ ಕ್ಯಾಲ್ಕುಲೇಷನ್ ಮಾಡ್ತಿದ್ದೆ. ನಾನು 1008 ಮೋದಕ ಮಾಡೋದಕ್ಕೆ ಬರೀ 2 ತಾಸು ತಕೊಂಡಿದ್ದೆ. ಇವ್ರಲ್ಲಿ ನಂದೇ ರೆಕಾರ್ಡು. ಅದನ್ನ ಇವಳೇನಾರ ಮುರಿತಾಳ ಅಂತ ನೋಡೋನಿರು. ಮುರ್ದಂಗೆ ಇವ್ಳು 2 ಗಂಟೆಲಿ ಮಾಡಿದ್ರೆ ಅದು ರೆಕಾರ್ಡಾ? ಇವಳು ರೆಕಾರ್ಡ್ ಮುರಿಯೋಕೆ ಇವಳೇನ್ ಗಿನ್ನಿಸ್ ರೆಕಾರ್ಡ್ ಮಾಡಿದಾಳೆ? ಕತ್ತೆ, ನಾಯಿ, ಹಂದಿ. ನನ್ನನ್ನೇ ಇವಳ ಜೊತೆ ಕಂಪೇರ್ ಮಾಡ್ಕೋತಿದ್ದಾಳೆ. ಥೂ, ನನ್ನ ಹಣೆ ಬರನೆ ಕೆಟ್ಟಿರ್ಬೇಕಾದ್ರೆ ಏನ್ ಯೋಚನೆ ಮಾಡ್ತಾ ಇದೀಯೇ? ನನ್ನಷ್ಟಕ್ಕೆ ನಾನು ಯೋಚನೆ ಮಾಡ್ಬಾರ್ದಾ? ಯೋಚನೆ ಮಾಡ್ಕೊಂಡ್ ಕುಂತ್ರೆ ಕೆಲ್ಸ ಆದಿತ್ತೆ. ಬಿರ್ ಮಾಡು. ಮಾಡ್ತಾ ಇದೀನಿ ತಾನೆ. ನಿಂಗಿನ್ನೊಂದು ವಿಷಯ ಗೊತ್ತಾ? ನಮ್ ದೇವಸ್ಥಾನದ ಗಣೇಶ ಈ ಸೇವೆ ಮಾಡಿದವ್ರಿಗೆ ಅವ್ರ ಏನ್ ಬೇಡ್ಕತ್ತಾರ ಅದು ಕೊಟ್ಟೆ ಕೊಡ್ತಾನೆ. ನಾನು ನಂಗೆ ಹೆಣ್ಮಗು ಬೇಕು, ಹೆಣ್ಮಗು ಹುಟ್ಟಿದ್ರೆ ಮನೇಲಿ ಯಾರು ವಿರೋಧ ಮಾಡ್ಬಾರ್ದು ಅಂತ ಬೇಡ್ಕೊಂಡಿದ್ದೆ. ಕೊನೆಗೆ ಹೆಣ್ಮಗುನೇ ಆಯ್ತು. ಮನೇಲಿ ಎಲ್ರು ಒಪ್ಕೊಂಡ್ರು. ಹೌದಾ ಅಕ್ಕ? ಹೌದು ಸುಮ್ಮನಿಲ್ಲ. ಹೌದೌದೌದು. ಗಣೇಶ ಅಷ್ಟೊಂದು ಪವರ್ಫುಲ್ಲ? ಹ್ಞೂ ಕಣವಿ, ಏನೇ ಬೇಡ್ಕೊಂಡ್ರು ಆಯ್ತತೆ. ನಮ್ ವಿಲೇಜ್ ಅಲ್ಲಿ ಎಲ್ಲಾರು ಈ ಅವಕಾಶಕ್ಕೆ ಕಾಯ್ತಾ ಇರ್ತಾರೆ. ಯಾವ್ದಾರ 1 ವರ್ಷ ಮದ್ವೆ ಆಗಿಲ್ಲ ಅನ್ಕೋ, ತಾನೇ ಸೇವೆ ಮಾಡ್ತೀನಿ ಅಂತ ಯುದ್ಧನೇ ನಡೆದೋಯ್ತವೆ ಅಲ್ವೇನ್ಲಾ? ಸೇವೆ ಮಾಡ್ದವ್ರು ಏನೇ ಬೇಡ್ಕೊಂಡ್ರು ಹಾಗೆ ಆಗ್ತದೆ. ಹೌದಾ? ಆದ್ರೆ ನಾನು ಇವಾಗ ಸೇವೆ ಮಾಡ್ತಿದ್ದೀನಿ, ನಾನು ಏನೇ ಬೇಡ್ಕೊಂಡ್ರು ಆಗುತ್ತಾ? ಹ್ಞೂ ಮತ್ತೆ ನಮ್ಮೂರ್ ನೇತ್ರಿ ಹೆಂಗಿದ್ಲು. 1 ವರ್ಷ ಈ ಸೇವೆ ಮಾಡೋ ಅವಕಾಶ ಸಿಕ್ಕಿ ನಾನು ಬೆಂಗಳೂರಿಗೆ ಹೋಗಿ ದೊಡ್ಡ ಸಾಹುಕಾರ ಆಗ್ಬೇಕು ಅಂತ ಬೇಡ್ಕೊಂಡಿದ್ಲಂತೆ. ಈಗ 100 ಕೋಟಿಗೆ ಬಾಳ್ತಾಳಂತೆ ಅಲ್ವೇನ್ಲಾ? ಹೋಗಂತೀನಿ. ಈಗ ನೇತ್ರಕ್ಕ ಹೆಂಗವಳೆ 106 ಕೋಟಿ ಹೊಡ್ತಿ ಅವ್ರ ಕಣ್ಣಿಗೆ ನಾವೆಲ್ಲ ಕಾಣಕ್ಕೆ ಇಲ್ಲ ಅಂತೀನಿ. ಡಿಸ್ಕಸ್ ಮಾಡಬಾರ್ದು ಅಲ್ವೇನರಕ್ಕೆ? ಬೆಕ್ಕು ಕಣ್ಮುಚ್ಕೊಂಡು ಹಾಕೊಡಿದ್ರೆ ನಮಗ್ ಗೊತ್ತಾಗಲ್ವಾ? ಲೋ, ನೀವ್ ಅನ್ಕೊಂಡಿತ್ತಾರಲ್ಲ ಏನಿಲ್ಲ ಕಣ್ರೋ. ಅವಳೊಂದು ಲೂಸು. ವಯಸ್ಸಲ್ಲಿ ಕತ್ತೆನು ಕುದುರೆ ತರ ಕಾಣಿಸುತ್ತಂತೆ. ಅವಳೆಲ್ಲಿ, ನಾನೆಲ್ಲಿ? ಲವ್ವಿಗೆ ಜಾತಿ ಅಂತಸ್ತು ಲೆಕ್ಕಕ್ಕೆ ಬರಲ್ಲ. ಸುಮ್ನೆ ಬರಕ್ ಕೇಳು. ಅಲ್ಲ, ಸತ್ಯ ಬರೋದೇ ಡೌಟು, ಅದ್ರಲ್ಲಿ ನಿಮ್ದು ಬೇರೆ. ಲೋ ರಾಕಿ, ಸುಮ್ನಿರೋ, ಅಡ್ಬಾಯ್ ಹಾಕ್ಬೇಡ. ಸತ್ಯ ಇಲ್ದಿರೋ ಹಬ್ಬನೇ ಅಲ್ಲ. ಸತ್ಯ ಬಂದೇ ಬರ್ತಾಳೆ. ಅಲ್ಲ ಕಣ್ರೋ, ಸತ್ಯ ಅವ್ರ ಅತ್ತೆ ತುಂಬಾ ಸ್ಟ್ರಿಕ್ಟು. ಅವಳು ಬರ್ತೀನಂದ್ರು ಅವ್ರು ಬಿಡ್ಬೇಕಲ್ವಾ? ನನಗೆ ಯಾಕೋ ಅವ್ರು ಬಿಡೋ ಡೌಟ್ ಅನಿಸ್ತಾ ಇದೆಯಪ್ಪ. ನೀನೇನೋ ಹಿಂಗೆ ಹೇಳ್ತಾ ಇದ್ಯಾ? ಹಾಗಿದ್ರೆ ಸತ್ಯ ಇಲ್ದೆ ನಾಳೆ ನಾವು ಹಬ್ಬ ಮಾಡ್ಬೇಕಾ? ಸತ್ಯ ಇಲ್ದೆ ಪೂಜೆನ ಚಾನ್ಸೇ ಇಲ್ಲ. ನೋಡ್ತಾ ಇರಿ, ಸೀತಮ್ಮ ಬಿಟ್ರು ಬಿಡದೆ ಇದ್ರು ಸತ್ಯ ಮಾತ್ರ ಬಂದೇ ಬರ್ತಾಳೆ. ಸತ್ಯನೇ ಗೌರಿನ್ ಕೂರ್ಸೋದು. ಪ್ರತಿ ವರ್ಷ ಹೇಗೆ ಹಬ್ಬ ನಡೀತಿತ್ತ, ನಾಳೆನೂ ಹಂಗೆ ನಡೆಯುತ್ತೆ. ಚೇಣ ಗಾಡಿ ಎತ್ತ. ಕಷ್ಟಪಟ್ಟು ಮೋದಕ ಮಾಡಿ ಮಧ್ಯರಾತ್ರಿ 1 ಗಂಟೆಗೆ ಬಂದು ಮಲಗಿದ್ದೀನಿ. ನನಗೂ ಇವನಿಗೂ ಸಂಬಂಧನೇ ಇಲ್ಲ ಅನ್ನೋ ಥರ ಗೊರಕೆ ಹೊಡ್ಕೊಂಡು ಬಿದ್ಕೊಂಡಿದ್ದಾನೆ. ಬಾಲ, ಕಷ್ಟಪಟ್ಟು ಎಲ್ಲ ಕೆಲಸನೂ ಮಾಡಿ ಬಂದಿದ್ದೀನಿ, ಸುಮ್ಮನೆ ಮಲ್ಕೊಳ್ಳೋ. ನಮ್ ದೇವಸ್ಥಾನದ ಗಣೇಶ ಈ ಸೇವೆ ಮಾಡಿದವ್ರಿಗೆ ಅವ್ರ ಏನ್ ಬೇಡ್ಕತ್ತಾರ ಅದು ಕೊಟ್ಟೆ ಕೊಡ್ತಾನೆ. ಹೋಗಂತೀನಿ. ಈಗ ನೇತ್ರಕ್ಕ ಹೆಂಗವಳೆ 106 ಕೋಟಿ ಹೊಡ್ತಿ ಅವ್ರ ಕಣ್ಣಿಗೆ ನಾವೆಲ್ಲ ಕಾಣಕ್ಕೆ ಇಲ್ಲ ಅಂತೀನಿ.
ಅಮ್ಮ ಯಪ್ಪ ಬಾ ಯಾಕೆ ದಿವ್ಯ ಓದಿತಿದ್ಯಾ ಮಲಗೋಕ್ಕೂ ಬಿಡಲ್ವಲ್ಲ. ಬೆಳಗಾಗಿದೆ, ಇವತ್ತು ಗಣೇಶನ್ ಹಬ್ಬ, ಇನ್ನು ಬಿತ್ಕೊಂಡಿದ್ಯಲ್ಲ, ನಾಚಿಕೆ ಆಗಲ್ವಾ? ಅಲ್ಲ ನಾನು ಎದ್ದು ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ. 108 ಬಿನ್ಗೆ ನೀರ್ ತರಬೇಕು. ಇವತ್ ನನ್ ಜೊತೆ ನೀನು ಇಡ್ತೀಯ. ಎಲ್ಲಾ ಸೇವೆನೂ ನಂದೆ. ಮುಚ್ಕೊಂಡು ಎದ್ದು ಬೇಗ ಬಾ. ಪಮ್ಮಿತ ಕರೆಕ್ಟಾಗಿ 6 ಪಮ್ಮಿತ 6 ಕಣ ಬಾ ಇಲ್ಲಿ ಇಟ್ಕೊತೀನಿ. ಅತ್ತು ಹುಷಾರು. ಗಟ್ಟಿ ಹಿಡ್ಕೋ. ಹಾ ಗಟ್ಟಿ ಹಿಡ್ಕೊಂಡಿದ್ದೀನಿ. ಕಟ್ಟು ಸಂಕ್ರಾಂತಿ ಬಂತು ರಥೋ ರಥೋ. ಗಣೇಶನ ಹಬ್ಬ ಕಣ, ನೀನೇನ ಸಂಕ್ರಾಂತಿ ಬಂತು ರಥೋ ರಥೋ ಅನ್ಕೊಂಡು. ಹೌದಲ್ವಾ? ಗಣೇಶನ ಹಾಡೇಳ. ಗಜಮುಖನೆ ಗಣಪತಿಯ ನಿನಗೆ ವಂದನೆ. ಅಯ್ಯೋ ಪಮ್ಮಿತ 300 ಕೋಟಿ ಒಡೆಯ ನೀನ್ ಯಾಕೋ ತೋರಣ ಕಟ್ಬೇಕು? ನಾನು ಕಟ್ತೀನಿ, ಇಳಿಯಪ್ಪ ನೀನು. 300 ಕೋಟಿ ಇದ್ರೇನೋ ನನ್ಗಿರೋದು 2 ಕಾಲ್ ತಾನೆ. ಹೌದು, 2 ಕೈ ತಾನೆ. ಹೊಟ್ಟೆ ತಿನ್ನೋದು ಅನ್ನನೇ ತಾನೆ. ಸುಮ್ನೆ ಕೆಲ್ಸ ಮಾಡ ಕೊಡ. ಬಾಮೈದ, ಆ ಬುದ್ಧನ್ಗೆ ಬೋಧಿ ವೃಕ್ಷದ ಕೆಳಗಡೆ ಜ್ಞಾನೋದಯ ಆದಂಗೆ ನನ್ಗೆ ಈ ತೋರಣದ ಕೆಳಗಡೆ ಜ್ಞಾನೋದಯ ಆಗ್ಬಿಡ್ತು ಕಣ್ಣು. ಆಯ್ತಾ? ಸ್ಟ್ರೈಟ್ ಆಗಿದೆ ನೋಡು. ಕರೆಕ್ಟ್ ಆಗಿದೆಯಪ್ಪ. ಬಾಮೈದ, ಅಲ್ಲಿ ಹೂವ ಇದೆ, ತಗೊಂಬಂದ್ ಕೊಡು. ನಾನಿಲ್ವಾ? ಕಾಡಿನೊಳಗೆ ಮೀಸೆ ಇಟ್ಟೆ, ಮೀಸೆಯೊಳಗೆ ಕ್ವಾಸ ಇಟ್ಟೆ, ಗಣೇಶ ಜೈ ಗಣೇಶ. ಅದಕ್ಕೆ ಬಾ, ಯಾಕೆ ಒಂಥರ ಆಯ್ತೀರಾ? ಏನಾಯ್ತು? ಓ, ಅಮ್ಮ ನಿಮ್ಮ ಏರಿಯಾ ಹಬ್ಬಕ್ಕೆ ಹೋಗ್ಬೇಡ ಅಂತ ಹೇಳಿದ್ರಲ್ಲ, ಅದಕ್ಕೆ ಬೇಜಾರಾ? ನಾನು ಯಾವತ್ತೂ ನಮ್ಮ ಏರಿಯಾ ಗಣೇಶ ಹಬ್ಬನ ಮಿಸ್ ಮಾಡ್ಕೊಂಡೇ ಇಲ್ಲ. ಆದರೆ ಈ ಸಲ ಹೋಗೋದಕ್ಕೆ ಆಗ್ತಿಲ್ವಲ್ಲ ಅಂತ ತುಂಬಾ ಬೇಜಾರಾಗ್ತಾ ಇದೆ. ನಿನಗೆ ಸರಿಯಾಗಾಯ್ತು ಬಿಡು. ಏರಿಯಾ ಅಂತೆ, ಗಣೇಶನ ಹಬ್ಬ ಅಂತೆ, ಟಪ್ಪಂಗೊಚ್ಚಿ ಡಾನ್ಸ್ ಅಂತೆ. ಯಾವ ಹಾಡೋದು? ಕೆಂಚಾಲೋ ಮಂಚಾಲೋ ಇಲ್ಲ ಡಾನ್ಸು. ನಮ್ಮಮ್ಮ ನಿನ್ ತಲೆ ಮೇಲೆ ನಿಂತ್ಕೊಂಡು ಡಾನ್ಸ್ ಆಡ್ತಾರೆ. ಡಾನ್ಸ್ ಅಂತೆ, ಡಾನ್ಸ್. ಬಿಡು ಅಕ್ಕಪ್ಪಣ್ಣ, ಇದಕ್ಕೆಲ್ಲ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ? ಸಿಚುವೇಶನ್ ಅಷ್ಟೊಂದು ಟಫ್ ಆಗೈತಾ? ಅಕ್ಕಪ್ಪಣ್ಣ, ಇತ್ತೀಚೆಗೆ ಯಾಕೋ ನಿಮ್ಮ ಕದರ್ನ ನೀವು ಕಳ್ಕೊತಾ ಇದ್ದೀರಪ್ಪ. ಏಯ್, ಇತ್ತೀಚೆಗೆ ಸ್ವಲ್ಪ ಕೊಬ್ಬಿಳ್ದಿದೆ ಕಣ. ಬಮ್ಮದ, ನೀವು ಸುಮ್ಮನೆ ಇರಪ್ಪ. ಯಾಕೋ ನಮ್ಮ ಅಕ್ಕಪ್ಪಣ್ಣ ಅಷ್ಟೊಂದು ಗೋಳಿಕೋತ್ಯಾ? ಅಲೋ, ಅವಳೇ ನನ್ ಕಮ್ಮಿ ಗೋಳಿಕೋತಲ್ಲ. ಟಾರ್ಚರ್ ಕಣ ಅವಳು. ದಿವ್ಯಾ, ದಿವ್ಯಾ, ನನ್ಗೇನಾಯ್ತು? ಬಿದೋಗಿದ್ದೆ ದಿವ್ಯಾ. ಯಾಕೆ ಬಿದ್ದೆ? ಏನಾಯ್ತು? ಬಾಬಾಯ, ಅದಕ್ಕೆ ನೀರು ತಂದು ತಂದು ಸುಸ್ತಾಗೋರೆ ಅನ್ಸುತ್ತೆ. ನೀರು ಇನ್ನ 2 ಬಿಂದೆ ನೀರು ತರಬೇಕು. ನಿನಗೆ ಸುಸ್ತಾಗಿದ್ರೆ ನೀರು ತರೋದೇನು ಬೇಡ. ಇಲ್ಲ, ಇನ್ನು 2 ಬಿನ್ಗೆ ತಂದ್ರೆ 108 ಬಿನ್ಗೆ ಆಗುತ್ತೆ. ಅಲ್ಲಿಗೆ ನನ್ನ ಟಾಸ್ಕ್ ಕಂಪ್ಲೀಟ್ ಆಗುತ್ತೆ. ದಿವ್ಯಾ ಸಾಕು, ನಿನ್ನ ನೋಡಕ್ ಆಗ್ತಿಲ್ಲ ನನಗೆ. ಸುಖ ಬೇಕು ಅಂದ್ರೆ ಕಷ್ಟ ಪಡ್ಲೇಬೇಕು ಅಂತ ನೀನ್ ತಾನೇ ಹೇಳಿದ್ದು. ಇವಾಗ ಕಷ್ಟಪಟ್ಟರೆ ಮುಂದೆ ಸುಖ ಸಿಗುತ್ತೆ. ಬೇಡ ಬಿಡು ದಿವ್ಯಾ. ಇಲ್ಲ, ಇನ್ನು 2 ಬಿಂದೆ.
ಗಣೇಶ, ನನಗಿನ್ನೂ ಬರೀ 6 ತಿಂಗಳ ಸಮಯ ಇದೆ. ಅಷ್ಟರಲ್ಲಿ ಕಾರ್ತಿಕ್ ನನ್ನ ಹೆಂಡತಿ ಅಂತ ಒಪ್ಕೋಬೇಕು, ಸೀತಮ್ಮ ಸೊಸೆ ಅಂತ ಒಪ್ಕೋಬೇಕು. ಆ ರೀತಿ ಆಶೀರ್ವಾದ ಮಾಡಪ್ಪ. ದಯವಿಟ್ಟು ನನ್ನ ಈ ಮನೆಯಿಂದ ಬೇರೆ ಮಾಡಬೇಡ. ಮುಂದಿನ ವರ್ಷ ಹಬ್ಬಕ್ಕೆ ಇವಳು ಈ ಮನೇಲಿ ಇರಬಾರ್ದು. ನನ್ನ ಮಗನಿಗೆ ಇವಳಿಂದ ಬಿಡುಗಡೆ ಕೊಡಿಸುತ್ತಂತೆ. ಅವಳು ಎಷ್ಟೇ ಒಳ್ಳೆಯವಳಾದರೂ ಅವಳು ಮಾತ್ರ ನನಗೆ ಬೇಡ. ಹಾಗಲ್ಲ ಮಗಳೇ, ಮಕ್ಕಳು ತಂದೆ ತಾಯಿ ಮಾತನ್ನು ಶಿರಸಾವಹಿಸಿ ಪಾಲಿಸ್ತಾರೋ ಅಂಥವರು ದೇವರಾಗ್ಬಿಡ್ತಾರಮ್ಮ. ಗಣೇಶ ದೇವರಾಗಿದ್ದು ಹಾಗೆ. ಗಣೇಶ ಚತುರ್ಥಿ ದಿನ ಯಾರೆಲ್ಲ ಭಕ್ತಿಯಿಂದ ಅವನನ್ನು ಆರಾಧಿಸ್ತಾರೋ ಅವರ ಕಷ್ಟಗಳನ್ನೆಲ್ಲ ಗಣಪತಿ ಪರಿಹರಿಸ್ತಾನಮ್ಮ. ಸರಿ ಸರಿ, ಈಗ ಊಟದ ಸಮಯ, ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ. ಆಮೇಲೆ ಊಟ ಆದಮೇಲೆ ತುಂಬ ಕೆಲಸ ಇರುತ್ತೆ, ಯಾರೂ ಎಲ್ಲೂ ಹೋಗೋ ಹಾಗಿಲ್ಲ, ಸರಿನಾ? ಹಾಂ, ಸಂಜೆ ಎಲ್ಲರೂ ತಯಾರಾಗಿ ಇಲ್ಲೇ ಇರಬೇಕು. ಗಣಪತಿನ ವಿಸರ್ಜನೆ ಮಾಡಬೇಕು. ನೀವು ಹೇಗೆ ಹೇಳ್ತಿರೋ ಹಾಗೆ. ಇಲ್ಲ ಇದ್ದಾರಲ್ಲ ಮಾತೃವಾಕ್ಯ ಪರಿಪಾಲಕ. ರೆಡಿ ರೆಡಿ ರೆಡಿ, ಬನ್ನಿ ಬನ್ನಿ ಬನ್ನಿ. ವಿವಾಹ ಭೋಜನವಿದು, ಕಡುಬು ಪಾಯಸ ಊಟ. ಹುಡುಗಿ, ಹುಡುಗಿ, ನಿನ್ನ ಹತ್ರ ಪರ್ಮಿಷನ್ ಕೇಳ್ಕೊಂಡು ಹೋಗ್ತಾಳಮ್ಮ ಅವಳು. ಅಲ್ಲ, ಅಷ್ಟಕ್ಕೂ ನಿನ್ನ ಹತ್ರ ಸುಳ್ಳು ಹೇಳಿ ನನಗೇನಾಗಬೇಕು ಹೇಳು? ಐ ಸ್ವೇರ್, ಸತ್ಯ ಈ ಮನೆಯಲ್ಲಿ ಕಾಣಿಸ್ತಿಲ್ಲ. ಹುಡುಗಿ, ಹುಡುಗಿ, ಕೇಳಿಸ್ತಿಲ್ವಾ? ಇಷ್ಟು ಸತಿ ಕರೆದ್ರು ಅವಳು ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಇಲ್ಲ ಅಂತ ತಾನೇ ಅರ್ಥ. ಏನಾಯ್ತಕ್ಕ? ಸತ್ಯನ್ ಕರೀತಾ ಇದೆಯಾ? ಹಾಂ ಹೌದು. ಎಲ್ಲಿ ಹುಡುಗಿ? ಅವಳು ರೂಮಲ್ಲಿ ಇದ್ದಾಳೆ. ನಾನು ಹೋಗಿ ಕರೀಲಾ? ಬೇಡ, ನಾನೇ ಹೋಗಿ ನೋಡ್ತೀನಿ. ಅಮ್ಮ, ನೀನೇನು ಹೋಗಿ ನೋಡ್ಕೊಂಡು ಬರೋ ಅವಶ್ಯಕತೆ ಇಲ್ಲ. ಅವಳು ಈ ಮನೆಯಲ್ಲಿ ಇಲ್ಲ. ನಾಯಿನ ತೆಗೆದು ಸಿಂಹಾಸನದ ಮೇಲೆ ಕೂರ್ಸಿದ್ರೆ ಅದೇನು ಬದಲಾಗತ್ತಾ? ಸತ್ಯ ಸ್ಲಮ್ಗೆ ಹೋಗಿದ್ದಾಳಮ್ಮ. ಹೌದತ್ತೆ, ನೀವು ಹೋಗಬಾರ್ದು ಅಂತ ಹೇಳಿದ್ರು ಕೂಡ ನಿಮ್ಮ ಮಾತು ಮೀರಿ ಅವಳು ಅಲ್ಲಿ ಹೋಗಿ ಹಬ್ಬ ಸೆಲಿಬ್ರೇಟ್ ಮಾಡ್ತಿದ್ದಾಳೆ. ಏನೇನೋ ಮಾತಾಡ್ತಿರಲ್ಲ ನೀವು. ನಿಜ ಹೇಳಿದ್ದು. ಏನಕ್ಕೆ ಅದಕ್ಕೆ ಇದು? ಇದರಲ್ಲಿ ಒಂದೆರಡು ವಾಯ್ಸ್ ರೆಕಾರ್ಡ್ ಮಾಡಿಟ್ಟಿದ್ದೀನಿ. ನಾವು ಬರೋ ಅಷ್ಟರಲ್ಲಿ ಅತ್ತೆಗೇನಾದರೂ ಅನುಮಾನ ಬಂದರೆ ಅದನ್ನು ಪ್ಲೇ ಮಾಡಿ ಮ್ಯಾನೇಜ್ ಮಾಡ್ತೀಯಾ? ಅತ್ತೆ, ನಾನು ಸ್ನಾನಕ್ಕೆ ಹೋಗಿದ್ದೀನಿ, ಮೈ ಮೇಲೆ ಎಣ್ಣೆ ಬಿದ್ದುಬಿಟ್ಟಿದೆ. ವಾವ್, ಅದಕ್ಕೆ ಸಖತ್ ಬ್ರಿಲಿಯಂಟ್ ಐಡಿಯಾ. ನೀವಿಬ್ರು ಆರಾಮಾಗಿ ಹೋಗಿ ಬನ್ನಿ. ಇಷ್ಟಿದ್ರೆ ಸಾಕು, ದೊಡ್ಡಮ್ಮನ್ ನಾನ್ ಮ್ಯಾನೇಜ್ ಮಾಡ್ಬೋದು. ಥ್ಯಾಂಕ್ಸ್ ರಿತು. ಅಯ್ಯೋ, ಅದಕ್ಕೆ ಥ್ಯಾಂಕ್ಸ್ ಎಲ್ಲ ಆಮೇಲೆ ಇರ್ಲಿ, ಮೊದಲು ಹೊರಡಿ, ಲೇಟ್ ಆಗಿದೆ. ಅಣ್ಣ ಸೀರೆ ಕಟ್ಟಿದಾನಾ? ಅಕ್ಕ, ಅದಕ್ಕೆನ ಸಿಕ್ಕಾಕ್ಸಕ್ಕೆ ಅಮ್ಮನ ಹತ್ರನೇ ಪಿನ್ ಇಡ್ತೀಯಾ? ನೀನೊಬ್ಳಿಗೆ ನಾ ತಲೆ ಇರೋದು. ನಮ್ಮ ಅತ್ತಿಗೆ ಎಸ್ಕೇಪ್ ಆಗಕ್ಕೆ ಎಂತ ಐಡಿಯಾ ಮಾಡಿದಾರೆ ನೋಡು. ಅದಕ್ಕೆ ನಿನ್ನ ಇಮ್ಯಾಜಿನೇಷನ್ಗೆ ಸಿಗೋರಲ್ಲ. ಸುಮ್ಮನೆ ಯಾಕೆ ಸೂರ್ಯನ್ ಟಾರ್ಚ್ ಬಿಡಬೇಕು? ಎಲ್ಲ ಸರಿ ಇದ್ದಿದ್ರೆ ನಾನು ಅದಕ್ಕೆ ಜೊತೆ ಅಲ್ಲಿಗೆ ಹೋಗ್ಬೋದಾಗಿತ್ತು. ರಾಖಿ ಜೊತೆ ಹಬ್ಬನೂ ಸೆಲೆಬ್ರೇಟ್ ಮಾಡ್ಬೋದಾಗಿತ್ತು. ಎಲ್ರಿಗೂ ಪ್ರೀತಿಯಿಂದ ಇರೋದಕ್ಕೆ ಅದೇನು ದೊಡ್ಡ ರೋಗನೋ. ಅವರಿಬ್ರು ನೀಚೆ ಕಳ್ಸೋದಕ್ಕೆ ನಾನು ಒಳಗಿರ್ಬೇಕಾಯ್ತು.
ರಾಖಿ